ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಇಂದಿನ ಸಿಇಟಿ ಕ್ಲಾಸ್ಗಳಿಗೆ ಸ್ವಾಗತ. ನಾನು ಅನುರಾಧ ಮೂರ್ತಿ ಫ್ರಮ್ ದೀಕ್ಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಐ ವಿಲ್ ಬಿ ಟೀಚಿಂಗ್ ಟುಡೇ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಾಲ್ಯೂಮ್ 2 ನಲ್ಲಿ ಬರುತ್ತೆ. 12th ಯೂನಿಟ್ ನಂಬರ್ ತಗೊಂಡ್ರೆ ಇದು ಆಲ್ಮೋಸ್ಟ್ ಲಾಸ್ಟ್ ಬಟ್ ಒಂದು ಚಾಪ್ಟರು. ಆದ್ದರಿಂದ ಸುಮಾರಷ್ಟು ಪೋರ್ಷನ್ ರೆಡ್ಯೂಸ್ ಸಿಲೆಬಸ್ ಅಲ್ಲಿ ಇರೋ ಕಾರಣ ಇಲ್ಲಿ ಯಾವ್ದಾದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದ್ಸತಿ ನೋಡ್ಬಿಡೋಣ. ಟೆಟ್ರಾವೇಲೆನ್ಸ್ ಆಫ್ ಕಾರ್ಬನ್ ಶೇಪ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ 12.2 ನಲ್ಲಿ ಬರುತ್ತೆ. ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ 12.3 ನಲ್ಲಿ ಬರುತ್ತೆ. ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ 12.4 ಅಲ್ಲಿರೋ ಪೋರ್ಷನ್ ಇದು ಇದೆ ಸಿಲೆಬಸ್ ಅಲ್ಲಿ. ನಾಮಿನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ 12.5 ಅಲ್ಲಿ ಬರುತ್ತೆ. ಇದರಲ್ಲಿ ಟ್ರೈವಿಯಲ್ ನೇಮ್ಸ್, ಐಯುಪ್ಯಾಕ್ ನೇಮ್ಸ್, ಡೀಟೇಲ್ಡ್ ಐಯುಪ್ಯಾಕ್ ನೇಮ್ಸ್ ಆನ್ ಆಲ್ ಕ್ಲಾಸ್ ಆಫ್ ಕಾಂಪೌಂಡ್ಸ್ ಲೈಕ್ ಹೈಡ್ರೋಕಾರ್ಬನ್ಸ್, ಬ್ರಾಂಚ್ ಚೈನ್ ಹೈಡ್ರೋಕಾರ್ಬನ್ಸ್, monofunctional group containing organic compounds, polyfunctional group containing organic compounds, aromatic compounds ಎಲ್ಲಾದ್ರ ಮೇಲೂ ಐಯುಪ್ಯಾಕ್ ನಾಮಿನ್ಕ್ಲೇಚರ್ ನೀವು ನೋಡ್ಕೋಬೇಕು. ಹಾಗೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ 12.6.1 ಅಲ್ಲಿ ಬರುತ್ತೆ. ಇದೊಂದು ಸ್ಮಾಲ್ ಯೂನಿಟ್, ಬರೀ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮಾತ್ರ ಇದೆ. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಇದು ಸ್ವಲ್ಪ ದೊಡ್ಡದಾಯಿತು. 12.7.1 to 12.7.9 ತನಕ ಇರೋ ಎಲ್ಲ ಟಾಪಿಕ್ಗಳಲ್ಲೂ ಇರೋ ಇದೆ. ಫಿಷನ್ ಆಫ್ ಎ ಕೋವಲೆಂಟ್ ಬಾಂಡ್, ಡಿಫರೆಂಟ್ ಟೈಪ್ಸ್ ಆಫ್ ಬಾಂಡ್ ಫಿಷನ್ ನೋಡ್ಕೋಬಹುದು ನೀವು. ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಲೈಕ್ ಫ್ರೀ ರ್ಯಾಡಿಕಲ್ಸ್, ಕಾರ್ಬೋಕ್ಯಾಟಿಯಾನ್ಸ್, ಕಾರ್ಬಾನಯಾನ್ಸ್. ಎಲೆಕ್ಟ್ರಾನ್ ಮೂವ್ಮೆಂಟ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಲೈಕ್ ಇಂಡಕ್ಟಿವ್ ಎಫೆಕ್ಟ್, ರೆಸೊನೆನ್ಸ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ಹೈಪರ್ ಕಾಂಜುಗೇಷನ್ ಇವೆಲ್ಲ ಕೂಡ ಇರುತ್ತೆ. ಈ ಚಾಪ್ಟರ್ ಇಂದ ನೀವು 1-2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮ್ ಅಲ್ಲಿ. ಅದಲ್ಲದೆ ಈ ಚಾಪ್ಟರ್ ಅಲ್ಲಿ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಸೋ ಮೆನಿ ಥಿಂಗ್ಸ್ ಹ್ಯಾವ್ ಬೀನ್ ಡಿಸ್ಕಸ್ಡ್ ದಟ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಲರ್ನ್ ದಿಸ್ ಚಾಪ್ಟರ್ ಇನ್ ಡೀಟೇಲ್. ಇನ್ನು ಮುಂದೆ ಬರೋ ಐಸೋಲೇಷನ್ ಟೆಕ್ನಿಕ್ಸ್ ಆಗಲಿ, ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆಗಲಿ ಸಿಇಟಿ ಎಕ್ಸಾಮ್ಗೆ ಇರೋದಿಲ್ಲ. ಅಂದ್ರೆ ಅದು ರೆಡ್ಯೂಸ್ ಸಿಲೆಬಸ್ ಅಲ್ಲಿ ಬರೋದ್ರಿಂದ ಮುಂದೆ ಕ್ವಶನ್ಗಳ ಮೂಲಕ ನಾವು ಏನಂತ ಈ ಟಾಪಿಕ್ನ ಕಲಿತ್ಕೊತಾ ಹೋಗೋಣ. ದ ನಂಬರ್ ಆಫ್ ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಪ್ರೆಸೆಂಟ್ ಇನ್ CH ಟ್ರಿಪಲ್ ಬಾಂಡ್ C, CH ಡಬಲ್ ಬಾಂಡ್ CH, CH3 ನಲ್ಲಿ ಇರೋ ಪೈ ಬಾಂಡ್ಸ್ ಅಂಡ್ ಸಿಗ್ಮಾ ಬಾಂಡ್ಸ್ ನ ಕೇಳ್ತಾ ಇದ್ದಾರೆ. ಕೌಂಟ್ ಇಲ್ಲಿ ನೀವು ಕಾಣಿಸ್ಬೋದು ಆಪ್ಷನ್ಸ್ ಇಂದ. ಇಂಥ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ನಮಗೆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕಾಂಪೌಂಡ್ ಇತ್ತು ಅಂದ್ರೆ ತುಂಬಾ ಈಸಿ ಆಗುತ್ತೆ ಆನ್ಸರ್ ಮಾಡ್ಲಿಕ್ಕೆ. ಇಲ್ಲಿ ನೋಡಿ, ಇದೇ ತರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ನನಗೆ ಇತ್ತು ಅಂತಂದ್ರೆ ಇಲ್ಲಿ ಇರೋ ನಂಬರ್ ಆಫ್ ಹೈಡ್ರೋಜನ್ಸ್ ನ ನೋಡಿಕೊಂಡು ನಾನು CH ಸಿಗ್ಮಾ ಬಾಂಡ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ಎಷ್ಟು ಹೈಡ್ರೋಜನ್ಸ್ ಇದೆ. 6 ಹೈಡ್ರೋಜನ್ಸ್ ಇದೆ. ಸೊ ದೇ ಶುಡ್ ಬಿ CH 6 ಸಿಗ್ಮಾ ಬಾಂಡ್ಸ್. ಹಾಗೇನೆ ಇಲ್ಲಿ ನೋಡಿ, ಇಲ್ಲಿ ಬರೋ ಟ್ರಿಪಲ್ ಬಾಂಡ್ ಅಲ್ಲಿ 1 ಸಿಗ್ಮಾ ಬಾಂಡ್ ಇರುತ್ತೆ. ಡಬಲ್ ಬಾಂಡ್ ಅಲ್ಲಿ 1 ಸಿಗ್ಮಾ ಬಾಂಡ್ ಇರುತ್ತೆ. ಹಂಗಾರೆ ಟೋಟಲ್ ಎಷ್ಟಾಯ್ತು? 2 ಪ್ಲಸ್ ಇಲ್ಲೊಂದು ಜೊತೆಗೆ ಇವುಗಳನ್ನು ನೀವು ತಗೊಂಡು ಅಂತಂದ್ರೆ 4 CC ಸಿಗ್ಮಾ ಬಾಂಡ್ಗಳಾಯ್ತು. ಅಂದ್ರೆ ಟೋಟಲ್ ನಂಬರ್ ಆಫ್ ಬಾಂಡ್ಸ್ CC ಸಿಗ್ಮಾ ಬಾಂಡ್ಗಳನ್ನ ತಗೊಂಡು ಅಂದ್ರೆ 10 ಆಯ್ತು. ಇಲ್ಲಿ ಆನ್ಸರ್ ಅಲ್ಲಿ ನೋಡಿದ್ರೆ ಬರೀ B ಮಾತ್ರ ಆಪ್ಷನ್ ಇದೆ. ಅಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೇಕಾಗುತ್ತೆ. ಇವಾಗ ನಂಬರ್ ಆಫ್ ಪೈ ಬಾಂಡ್ಸ್ ಒಂದು ನಾವು ಕಲ್ತ್ಕೊಂಡ್ಬಿಡ್ತು ಅಂದ್ರೆ ಎಷ್ಟು ಅಂತ ಇವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇವಾಗ CC ಟ್ರಿಪಲ್ ಬಾಂಡ್ ತಗೊಂಡು ಅಂತಂದ್ರೆ 2 ಪೈ ಬಾಂಡ್ಗಳಿದೆ. ಡಬಲ್ ಬಾಂಡ್ ತಗೊಂಡು ಅಂದ್ರೆ 1 ಪೈ ಬಾಂಡ್ ಇದೆ. ಅಂದರೆ ಟೋಟಲ್ ನಂಬರ್ ಆಫ್ ಪೈ ಬಾಂಡ್ ಶುಡ್ ಬಿ 3. ಸೊ ಆನ್ಸರ್ ಶುಡ್ ಬಿ B. ಮುಂದಿನ ಚಾಪ್ಟರ್ಗೆ ಹೋಗೋಣ. ಮುಂದಿನ ಕ್ವಶನ್ಗೆ ಹೋಗೋಣ. ದ ಹೈಬ್ರಿಡೈಸೇಷನ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್ ಇನ್ ದ ಫಾಲೋಯಿಂಗ್ ಕಾಂಪೌಂಡ್ ರೆಸ್ಪೆಕ್ಟಿವ್ಲಿ ಆರ್. ನಿಮಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಕಾಂಪೌಂಡ್ ಇಂದು ನೋಡಿ. ಇದು ಆಪ್ಷನ್ಸ್ ಕೊಟ್ಟಿರೋದು. ಅಂದ್ರೆ ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್ ನಲ್ಲಿ ಮಧ್ಯ ಇರೋ ಹೈಬ್ರಿಡೈಸೇಷನ್ ನಮಗೆ ಬೇಕು. ಇಲ್ಲಿ ನೋಡಿ, ಇದು ಸೆಕೆಂಡ್ ಕಾರ್ಬನ್ ಆಟಮು, ಇದು ಥರ್ಡ್ ಕಾರ್ಬನ್ ಆಟಮು. ಇದರಲ್ಲಿರೋ ಹೈಬ್ರಿಡೈಸೇಷನ್ ನಾವು ಕಂಡು ಹಿಡ್ಕೋಬೇಕಾಗುತ್ತೆ. ಇದಕ್ಕೆ ತಿರ್ಗಾ ಒಂದು ಸ್ಟ್ರಕ್ಚರ್ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಟ್ರಿಪಲ್ ಬಾಂಡ್ ಇತ್ತು ಅಂತಂದ್ರೆ ಯಾವಾಗಲೂ ನಿಮಗೆ ಹೇಳಿರ್ತೀವಿ ಟ್ರಿಪಲ್ ಬಾಂಡ್ ಕಾರ್ಬನ್ಗೆ ಯಾವಾಗಲೂ sp ಹೈಬ್ರಿಡೈಸೇಷನ್ ಇರುತ್ತೆ ಅಂತ ನೀವು ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಕೂಡ ಕಲ್ತ್ಕೊಂಡಿದ್ದೀರಾ. ಹಾಗೆ ಡಬಲ್ ಬಾಂಡ್ ಇತ್ತು ಅಂತಂದ್ರೆ ಅಂತ ಕಾರ್ಬನ್ಗೆ sp2 ಹೈಬ್ರಿಡೈಸೇಷನ್ ಇರುತ್ತೆ.
ಅಂದ್ರೆ ಇವಾಗ ನಾವು ಕ್ವಶನ್ ನಲ್ಲಿರೋ ಕಾರ್ಬನ್ 2 and 3 ಸ್ಯಾಂಡ್ವಿಚ್ ಆಗಿದೆ ಟ್ರಿಪಲ್ ಬಾಂಡ್ ಅಂಡ್ ಡಬಲ್ ಬಾಂಡ್ ಮಧ್ಯ. ಆದ್ರಿಂದ ಈ ಸೆಕೆಂಡ್ ಕಾರ್ಬನ್ಗೆ ಮತ್ತೆ ಫಸ್ಟ್ ಕಾರ್ಬನ್ಗೆ ಏನ್ ಹೈಬ್ರಿಡೈಸೇಷನ್ ಇರುತ್ತೋ ಅದೇ ತಗೋಬೇಕಾಗುತ್ತೆ. ಅಂದ್ರೆ sp ಹೈಬ್ರಿಡೈಸೇಷನ್ ಆಯ್ತು. ಹಂಗೆ ಇಲ್ಲೇನಿರುತ್ತೆ sp2 ಇರುತ್ತೆ. ಅಂದ್ರೆ ಸೆಕೆಂಡ್ ಕಾರ್ಬನ್ ಆಟಮ್ದು ಹೈಬ್ರಿಡೈಸೇಷನ್ ಬಂದು sp, ಥರ್ಡ್ ಕಾರ್ಬನ್ ಆಟಮ್ದು ಹೈಬ್ರಿಡೈಸೇಷನ್ ಬಂದು sp2 ಆಯ್ತು. ಅಂದ್ರೆ ಆನ್ಸರು ಬಿ ಆಗುತ್ತೆ. Let's go to the next question. Which of the following are not correctly matched? ಅಂದ್ರೆ ಇಲ್ಲಿ ನಿಮ್ಮ ಮುಂದೆ ಇವಾಗ ಕೆಲವೊಂದು ಸ್ಟ್ರಕ್ಚರ್ಸ್ಗಳಿದೆ. ನಿಮಗೆ ಗೊತ್ತಿರೋ ಹಂಗೆ ಅದು ಕಂಡೆನ್ಸ್ಡ್ ಫಾರ್ಮುಲಾಸ್ ಇದೆ ಮತ್ತೆ ಹಂಗೆ ಬಾಂಡ್ ಲೈನ್ ಫಾರ್ಮುಲಾಸ್ ಇದೆ. ಕಂಡೆನ್ಸ್ಡ್ ಫಾರ್ಮುಲಾಗ್ ಹೋಯ್ತು ಅಂತಂದ್ರೆ ನೋಡಿ, ಫಸ್ಟ್ ಕಾಂಪೌಂಡ್ ಇಂದು ಸ್ಟ್ರಕ್ಚರ್ ಸರಿಗಿದೆಯಾ ನೋಡೋಣ. ಇಲ್ಲಿ 3 ಫಂಕ್ಷನಲ್ ಗ್ರೂಪ್ ನೀವು ನೋಡಬಹುದು. CN ಗ್ರೂಪ್, OH ಗ್ರೂಪ್ ಇದೆ. ಹಾಗೆ ಇಲ್ಲೂ ಕೂಡ ಹಾಗೆ ರೆಪ್ರೆಸೆಂಟ್ ಆಗಿದೆ. ಈ CH ಬಾಂಡ್ ಮಧ್ಯ ಇರೋದು CH ಬಾಂಡ್ ಕೂಡ ಇಲ್ಲಿ ಮಧ್ಯ ಬಂದು CH ಬಾಂಡ್ ಅಲ್ಲಿ ರೆಪ್ರೆಸೆಂಟ್ ಆಗಿದೆ. ಅಂದ್ರೆ ಇದು ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಆಗಿದೆ. ಇನ್ ಹಂಗೆ ಸೆಕೆಂಡ್ ಕಾಂಪೌಂಡ್ಗೆ ಹೋಯ್ತು ಅಂತಂದ್ರೆ ಇಲ್ಲಿ ಬಿ ಆಪ್ಷನ್ ಅಲ್ಲಿ ನೋಡ್ತು ಅಂತಂದ್ರೆ ಇಲ್ಲಿ ನೋಡಿ CH ಕಾರ್ಬನ್ ಇದೆ, ಇಲ್ಲೊಂದು CH ಇದೆ. ಈ ಕಾರ್ಬನ್ ಆಟಮ್ ಇಲ್ಲಿ ಮಧ್ಯ ರೆಪ್ರೆಸೆಂಟ್ ಆಗಿದೆ. ಹಾಗೆ ಇಲ್ಲಿ ಟರ್ಮಿನಲ್ CH3 ಗ್ರೂಪ್ಗಳು ಬಂದು ಇಲ್ಲಿ ಕೊನೆ ಇಲ್ಲಿ ಟರ್ಮಿನಲ್ ಅಲ್ಲಿ ರೆಪ್ರೆಸೆಂಟ್ ಆಗಿದೆ. ಯಾವಾಗಲೂ ಬಾಂಡ್ ಲೈನ್ ಫಾರ್ಮುಲಾನಲ್ಲಿ ನಮಗೆ ಹೈಡ್ರೋಜನ್ಸ್ ಆಗಲಿ ಕಾರ್ಬನ್ಸ್ ಆಗಲಿ ಕಾಣೋದಿಲ್ಲ. ಅಂದ್ರೆ ಬಿ ಆಪ್ಷನ್ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಆಗಿದೆ. ಇನ್ನು ಸಿ ಆಪ್ಷನ್ ಹೋಯ್ತು ಅಂತಂದ್ರೆ ಇಲ್ಲಿ ಇದೊಂದು ಹೈಡ್ರೋಕಾರ್ಬನ್ಗೆ ಇದು ಸ್ಟ್ರೇಟ್ ಚೈನ್ ಹೈಡ್ರೋಕಾರ್ಬನ್ ಈ ತರಹ ಜಿಗ್ಜಾಗ್ ಇದರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಹೆಂಗೆ ನಂಬರ್ ಆಫ್ ಹೈಡ್ರೋಜನ್ ನ ಕಂಡುಹಿಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಒಂದು ಕೂಡ ಒಂದು ಕಾರ್ಬನ್ ಆಗುತ್ತೆ, ಅದನ್ನ ನೀವು ಕೌಂಟ್ ಮಾಡ್ಕೋಬೇಕು. ಇದೊಂದು ಕಾರ್ಬನ್ ಅಂದ್ರೆ 1 2 3 4 5 6 7 8 ಕಾರ್ಬನ್ಸ್ ಇದೆ. 8 ಕಾರ್ಬನ್ಸ್ ಅಲ್ಲಿ ಟರ್ಮಿನಲ್ಸ್ ಬಂದು CH3 ಗ್ರೂಪ್ ಆಗಿರುತ್ತೆ. ಇದು ನೋಡಿ, ಇವೆರಡು CH3 ಗ್ರೂಪ್ ನೀವು ನೋಡಬಹುದು. ಇದು CH2 5 ಇದೆ ಅಂದ್ರೆ, ಬಟ್ ಇಲ್ಲಿ CH2 ಎಷ್ಟು ಇರುತ್ತೆ ನೋಡಿ, 1 2 3 4 5 6 ಇರಬೇಕು. ಬಟ್ 5 ಮಾತ್ರ ಮೆನ್ಷನ್ ಆಗಿದೆ. ಅಂದ್ರೆ ಕಾಂಪೌಂಡ್ ಇದು CH3 CH2 6 ಟೈಮ್ಸ್ CH3 ಇರಬೇಕಿತ್ತು. ಎನಿವೆ, ಅಂದ್ರೆ ಸಿ ಆಪ್ಷನ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಆಯ್ತು. ಆಪ್ಷನ್ ಡಿ ನಲ್ಲೂ ಒಂದ್ಸತಿ ನೋಡ್ಬೋಣ. ಇಲ್ಲಿ OH ಗ್ರೂಪ್ ಲಾಸ್ಟ್ ಫಂಕ್ಷನಲ್ ಗ್ರೂಪ್ ಹಾಗೆ ರೆಪ್ರೆಸೆಂಟ್ ಆಗಿದೆ. ಈ CH2 3 ಟೈಮ್ಸ್ ಇರೋದು ಕೂಡ ಇಲ್ಲಿ ನೋಡಬಹುದು ನೀವು, ಹಾಗೆ ರೆಪ್ರೆಸೆಂಟ್ ಆಗಿದೆ. 1 2 3 ಕರೆಕ್ಟ್ ಆಗಿದೆ. ಇಲ್ಲಿರೋ CH3 ಇಲ್ಲಿ CH3 ಆಗಿದೆ. ಇಲ್ಲಿ CH3 ಕೂಡ ಬಂದು ಇದು ಕೂಡ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಆಗಿದೆ. ಇಲ್ಲಿ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ ನೋಡಿ, ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಆಗಿದೆ. ಅಂದ್ರೆ ಇದು ಸರಿಯಾಗಿದೆ. ಅಂದ್ರೆ ಇವಾಗ ನೋಡಿ, ಇಲ್ಲಿ ಈ ತರ ನಂಬರ್ ಮಾಡ್ಬೋದು ನಾವು. ಕಾರ್ಬನ್ ಆಟಮ್ಸ್ ನ ನಂಬರ್ ಮಾಡ್ತು ಅಂದ್ರೆ ನಮ್ಗೆ ಈ ತರ ಬರುತ್ತೆ. CH3 CH2 6 ಟೈಮ್ಸ್ CH3 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಕ್ವಶನ್ ಹೋಗೋಣ. ದ ಐಯುಪ್ಯಾಕ್ ನೇಮ್ ಫಾರ್ ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ ಈಸ್. ಇದು ಬಾಂಡ್ ಲೈನ್ ಫಾರ್ಮುಲಾ ಇಲ್ಲಿ ಕೊಟ್ಟಿರೋದು. ಎಷ್ಟು ಕಾರ್ಬನ್ಸ್ ಇದೆ ಅಂತೆಲ್ಲ ಕಾಣಿಸ್ತಾ ಇಲ್ಲ, ನೀವೇ ಕೌಂಟ್ ಮಾಡ್ಕೋಬೇಕು. ಇವಾಗ ನೋಡೋಣ. ಇವಾಗ ಇದರದ್ದು ಇನ್ನೊಂದು ಸ್ಟ್ರಕ್ಚರ್ ತಗೊಂಡು ನೋಡೋಣ ಹೆಂಗೆ ಮಾಡೋದು ಅಂತ. ಅದಕ್ಕೆ ಮುಂಚೆ ಎಷ್ಟು ಫಂಕ್ಷನಲ್ ಗ್ರೂಪ್ ಇದೆ, ಯಾವ ಫಂಕ್ಷನಲ್ ಗ್ರೂಪ್ ಇದೆ? OH ಗ್ರೂಪ್ ಇದೆ. ಇನ್ನೇನಿದೆ ಈ ಕಾಂಪೌಂಡ್ ಅಲ್ಲಿ ಒಂದು ಡಬಲ್ ಬಾಂಡ್ ಕೂಡ ಕಾಣಿಸ್ತಾ ಇದೆ. ಸೊ ಕಾರ್ಬನ್ಸ್ ಎಲ್ಲಿದೆ ಹಾಗಾದ್ರೆ? ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಇಲ್ಲೊಂದಿದೆ, ಹಂಗೆ ಇಲ್ಲೊಂದಿದೆ ಕಾರ್ಬನ್ಗಳಲ್ವಾ. ಇನ್ನು ಮುಂದಿನ ಸ್ಟ್ರಕ್ಚರ್ ನೋಡಿ, ಈ ತರ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಯಾವಾಗಲೂ ನಾವು ಕಾರ್ಬನ್ ನ ನಂಬರ್ ಮಾಡ್ಬೇಕಾದ್ರೆ ಫಂಕ್ಷನಲ್ ಗ್ರೂಪ್ಗೆ ಕಮ್ಮಿ ನಂಬರ್ ಬರಬೇಕು. ಆ ತರ ನಾವು ನಂಬರ್ ಮಾಡ್ಬೇಕು. ಅಂದ್ರೆ 1 2 3 4 5 ಈ ತರ ಮಾಡಿದ್ರೆ ಈ OH ಗ್ರೂಪ್ಗೆ ಲೋಯೆಸ್ಟ್ ನಂಬರ್ ಬರುತ್ತೆ. ಆದ್ರಿಂದ ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ಯಾವ್ದು ಸಬ್ಸ್ಟಿಟ್ಯೂಯೆಂಟ್ಸ್ ಗಳಿಲ್ಲ. 5 ಕಾರ್ಬನ್ ಆಟಮ್ಸ್ ಆದ್ರೆ therefore the root word is going to be 5. ಪೆಂಟ್ ಅಂತ ಆಗುತ್ತೆ ರೂಟ್ ವರ್ಡ್. ಸೊ ಪೆಂಟ್ ಆದ್ಮೇಲೆ ಡಬಲ್ ಬಾಂಡ್ ಎಲ್ಲಿ ಬರುತ್ತೆ? ಸೆಕೆಂಡ್ ಪೊಸಿಷನ್ ಅಲ್ಲಿ ಬರುತ್ತೆ. ಅಂದ್ರೆ ಪೆಂಟ್ 2 ಈನ್ ಫುಲ್ ಬರೀತೀವಿ ನಾವು. ಯಾಕೆ ಅಂದ್ರೆ ಇಲ್ಲಿ 2 OH ಗ್ರೂಪ್ಗಳಿದೆ. ಯಾವಾಗ 2 ಫಂಕ್ಷನಲ್ ಗ್ರೂಪ್ಸ್ ರಿಪೀಟ್ ಆಗುತ್ತೋ ಅವಾಗ ನಾವು ಇದನ್ನ ಕಂಪ್ಲೀಟ್ ಆಗಿ ಬರ್ಕೋಬೇಕಾಗತ್ತೆ. ಆಮೇಲೆ ಎಲ್ಲಿ ಫಂಕ್ಷನಲ್ ಗ್ರೂಪ್ಗಳಿದೆ ಕಾರ್ಬನ್ ನೋಡ್ಕೊಳ್ಳಿ. ಅಂದ್ರೆ ಫಸ್ಟ್ 1 ಅಲ್ಲಿ ಇದೆ, ಫೋರ್ತ್ 1 ಅಲ್ಲಿ ಇದೆ. ಅದನ್ನ ಏನ್ ಬರೀತೀರಾ? 1,4 ಆಲ್ಕೋಹಾಲ್ಗೆ ಸಫಿಕ್ಸ್ ಆಯ್ತು. 2 ಇರೋದ್ರಿಂದ ಡೈ ಆಲ್ ಅಂತ ಬರೀತೀವಿ. ಅಂದ್ರೆ ಏನಾಗ್ಬೇಕು ಆನ್ಸರು? ಪೆಂಟ್ 2 ಈನ್ 1,4 ಡಯಾಲ್ ಆಯ್ತು. ಎ ಯಾಕಲ್ಲ? ಬಿಕಾಸ್ ಎ ಆಗ್ಬೇಕು ಅಂತಂದ್ರೆ ರೂಟ್ ವರ್ಡ್ ಅಲ್ಲಿ 4 ಕಾರ್ಬನ್ಸ್ ಮಾತ್ರ, ಪೇರೆಂಟ್ ಚೈನ್ ಅಲ್ಲಿ 4 ಕಾರ್ಬನ್ ಆಟಮ್ಸ್ ಮಾತ್ರ ಇರಬೇಕು.
ಸಿ ತಗೊಂಡು ಅಂತಂದ್ರೆ ಮಿಥೈಲ್ ಬ್ಯೂಟೂಯಿನ್ ಅನ್ನತ್ತೆ, ಅಂದ್ರೆ ಇಲ್ಲೊಂದು ಸಬ್ಸ್ಟಿಟ್ಯೂಯೆಂಟ್ ಇರಬೇಕು. ಹೆಕ್ಸ್-2-ಈನ್ ಅಂತ ಆಗಬೇಕು ಅಂತಂದ್ರೆ ಇಲ್ಲಿ 6 ಕಾರ್ಬನ್ ಆಟಮ್ಸ್ ಇರಬೇಕು, ಅದು ಕೂಡ ಇಲ್ಲ. ಓಕೆ, ಸೊ therefore ಆನ್ಸರ್ ಶುಡ್ ಬಿ ಬಿ. ನೆಕ್ಸ್ಟ್ ಕ್ವೆಶ್ಚನ್, ದ ಕರೆಕ್ಟ್ IUPAC ನೇಮ್ ಆಫ್ ದ ಕಾಂಪೌಂಡ್. ಇಲ್ಲೊಂದು ಹೈಡ್ರೋಕಾರ್ಬನ್ ಕೊಟ್ಟಿದ್ದಾರೆ, ಫಂಕ್ಷನಲ್ ಗ್ರೂಪ್ ಯಾವುದು ಕಾಣಿಸ್ತಾ ಇಲ್ಲ, ಬರೀ ಆಲ್ಕೈಲ್ ಗ್ರೂಪ್ಗಳು ಮಾತ್ರ ಇದೆ. ಹಾಗಿರೋವಾಗ ನಾವೇನ್ ಮಾಡ್ಬೇಕು, ಆಲ್ಕೈಲ್ ಗ್ರೂಪ್ ನೇಮ್ ನೋಡ್ಕೋಬೇಕಾಗುತ್ತೆ. ಇದು ಮೀಥೈಲ್ ಗ್ರೂಪ್, 1 ಕಾರ್ಬನ್ ಆಟಮ್ ಇದೆ ಮೀಥೈಲ್ ಗ್ರೂಪ್ ಅಂತೀವಿ, 2 ಕಾರ್ಬನ್ ಆಟಮ್ ಇದೆ ಈಥೈಲ್ ಗ್ರೂಪ್ ಅಂತೀವಿ. ಮೀಥೈಲ್ ಈಥೈಲ್ ಗ್ರೂಪ್ ನ ಆಲ್ಫಾಬೆಟಿಕಲ್ ಆರ್ಡರ್ ಹಾಕೊಳ್ಳಿ. ಈಥೈಲ್ ಫಸ್ಟ್ ಬರುತ್ತೆ, ಮೀಥೈಲ್ ಆಮೇಲೆ ಬರುತ್ತೆ. ಅವಾಗ ನಂಬರ್ ಮಾಡಿ. ನಂಬರ್ ಮಾಡಿದಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಇಂದ ನಂಬರ್ ಮಾಡಬೇಕು. ಯಾಕೆಂದ್ರೆ ಆಲ್ಫಾಬೆಟಿಕಲ್ ಯಾವ್ದು ಫಸ್ಟ್ ಬರುತ್ತೋ ಅದಕ್ಕೆ ಲೋಯೆಸ್ಟ್ ನಂಬರ್ ಬರಬೇಕು. ಅಂದರೆ ಈ ತರ ನಾನು ನಂಬರ್ ಮಾಡ್ಬೇಕಾಗುತ್ತೆ. 1 2 3 4 5 6 7 ಈ ತರ ನಂಬರ್ ಮಾಡ್ಬೇಕಾಗುತ್ತೆ. ಅಂದ್ರೆ ಥರ್ಡ್ ಈಥೈಲ್ ಗ್ರೂಪ್ ಆಯ್ತು, ಫೋರ್ತ್ ಅಲ್ಲಿ ಮೀಥೈಲ್ ಗ್ರೂಪ್ ಆಯ್ತು. ಬಟ್ ಎಷ್ಟು ಮೀಥೈಲ್ ಗ್ರೂಪ್ಗಳಿದೆ, 2 ಮೀಥೈಲ್ ಗ್ರೂಪ್ಗಳಿದೆ. ಹಂಗಾರೆ ಹೆಂಗೆ ಆನ್ಸರ್ ಮಾಡ್ತೀರಾ ಇವಾಗಿದ್ನ, ಅಂದ್ರೆ ಥರ್ಡ್ ಅಲ್ಲಿ ಈಥೈಲ್ ಗ್ರೂಪ್ ಇದೆ ಅಂದ್ರೆ 3 ಈಥೈಲ್ ಆಯ್ತು, ಫೋರ್ತ್ ಅಲ್ಲಿ 2 ಮೀಥೈಲ್ ಗ್ರೂಪ್ ಇದೆ ಅಂತಂದ್ರೆ 4,4 ಡೈ ಮೀಥೈಲ್. ಹೆಪ್ಟೇನ್ ಯಾಕೆ, 7 ಕಾರ್ಬನ್ ಆಟಮ್ಸ್ ಇದೆ, ಆದ್ರಿಂದ ಹೆಪ್ಟೇನ್ ಆಯ್ತು. ಸೊ ಆಪ್ಷನ್ ಎನೇ ಕರೆಕ್ಟ್ ಆಗಿದೆ. ಇನ್ನು ಆಪ್ಷನ್ ಬಿ ಏನ್ ಪ್ರಾಬ್ಲಮ್ ಇದೆ, ಇಲ್ಲಿ ಫಸ್ಟ್ ಡೈ ಮೀಥೈಲ್, ಈ ಡೈ ತಗೊಂಡ್ಬಿಟ್ಟಿದ್ದಾರೆ. ಇದು ಆಕ್ಚುಲಿ ಆಲ್ಫಾಬೆಟಿಕಲ್ ಆರ್ಡರ್ಗೆ ಕನ್ಸಿಡರ್ ಆಗಲ್ಲ. ಯಾವಾಗಲೂ ನಾವು ಎಂ ಮಾತ್ರ ನೋಡ್ಬೇಕಾಗುತ್ತೆ, ಡಿ ನೋಡಬಾರ್ದು. ಸೊ ಅದರಿಂದ ಇದು ಕರೆಕ್ಟ್ ಆಗಿಲ್ಲ. 5 ಈಥೈಲ್ ನಂಬರಿಂಗ್ ಕರೆಕ್ಟ್ ಆಗಿಲ್ಲ ಸಿ ನಲ್ಲಿ. ಅಗೇನ್ ದ ವರ್ಡ್ ಬಿಸ್ ಕೆನಾಟ್ ಬಿ ಯೂಸ್ಡ್. ಬಿಸ್ ಓನ್ಲಿ ಯೂಸ್ಡ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ವೆನ್ ಆಲ್ಕೈಲ್ ಗ್ರೂಪ್ಸ್ ಹ್ಯಾಸ್ ಎ ಆಲ್ರೆಡಿ ಎ ಡೈ ಟ್ರೈ ಆ ತರ ಇದ್ದಾಗ ಮಾತ್ರ ನಾವು ಅದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಎ ಆಗುತ್ತೆ ಆನ್ಸರ್. ಏನಿವೆ ದ IUPAC ನೇಮ್ ಫಾರ್ ದ ಕಾಂಪೌಂಡ್. ಇಲ್ಲಿ ನೋಡಿ CH3 C ಡಬಲ್ ಬಾಂಡ್ O CH2 CH2 C ಡಬಲ್ ಬಾಂಡ್ O OH ಇದೆ. ಅಂದ್ರೆ ಈ ಕಾಂಪೌಂಡ್ ಅಲ್ಲಿ ಏನ್ ಫಂಕ್ಷನಲ್ ಗ್ರೂಪ್ ಇದೆ, COOH ಇದೆ, ಮತ್ತೆ ಕೀಟೋ ಗ್ರೂಪ್ ಇದೆ. ಇದನ್ನ ನಾವು ಹೇಗೆ ನೇಮ್ ಮಾಡೋದು? ಫಸ್ಟ್ ಆಫ್ ಆಲ್ 2 ಫಂಕ್ಷನಲ್ ಗ್ರೂಪ್ ಆಗೋಯ್ತು. ಹಾಗಾದ್ರೆ ಯಾವ ಸಫಿಕ್ಸ್ ತಗೋತೀರಾ ಅಲ್ವಾ? ಇವ್ ಸಫಿಕ್ಸ್ ತಗೊಳಕ್ಕೆ ನಮ್ಗೆ ವಾಟ್ ಈಸ್ ನೋನ್ ಎಸ್ ಪ್ರಯಾರಿಟಿ ಆರ್ಡರ್ ಅಂತ ಇದೆ. ಅದ್ರ ಪ್ರಯಾರಿಟಿ ಆರ್ಡರ್ ಏನು ಅಂತ ನೋಡೋಣ. ನೋಡಿ, ಫಸ್ಟ್ COOH ಗ್ರೂಪ್ ಇದ್ರೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು, ಆಮೇಲೆ SO3H ಗ್ರೂಪ್, ಆಮೇಲೆ ಇಲ್ಲಿ ಬಾಕಿ ಇದೆಲ್ಲ ಗ್ರೂಪ್ಗಳು ನಿಮಗೆ ಕಾಣಿಸ್ಬೋದು. ಆಮೇಲೆ C ಡಬಲ್ ಬಾಂಡ್ O ಬರ್ತಾ ಇದೆ. ನಮ್ ಕಾಂಪೌಂಡ್ ಅಲ್ಲಿ ಇವಾಗ ಇವೆರಡು ಗ್ರೂಪ್ಗಳಿದೆ ಅಲ್ವಾ? ಫಸ್ಟ್ ಇದು ಬಂತು, ಆಮೇಲೆ ಇದು ಬಂತು. ಅಂದರೆ COOH ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಇವಾಗ ನೋಡೋಣ. ನೋಡಿ, ನಾನು COOH ಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಕೊಂಡು ಇಲ್ಲಿಂದ ನಂಬರ್ ಮಾಡಿದೀನಿ. 1 2 3 4 5 6 5 ಅಲ್ವಾ? ಅಂದ್ರೆ 5 ಕಾರ್ಬನ್ ಆಟಮ್ ಇದೆ, ಹಿಂಗ್ ನಂಬರ್ ಮಾಡ್ಕೋಬಹುದು. COOH ಕಾರ್ಬನ್ ನ ಕೂಡ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಯಾವ್ದು ರೂಟ್ ವರ್ಡ್ ಆಯ್ತು, ಇಲ್ಲಿ ಪೆಂಟ್ ಆಯ್ತು ಅಲ್ವಾ? ಏನು ಸಫಿಕ್ಸ್ ಆಗುತ್ತೆ, ಆಸಿಡ್ ಇತ್ತು ಅಂತಂದ್ರೆ ಓಯಿಕ್ ಆಸಿಡ್ ಆಗುತ್ತೆ. ಇಲ್ಲಿ ಯಾವ್ದು ಡಬಲ್ ಬಾಂಡ್ ಇಲ್ಲ, ಪೇರೆಂಟ್ ಚೈನ್ ನಲ್ಲಿ ಆಕ್ಸಿಜನ್ ಇದೆ, ಅದು ಬೇರೆ ವಿಷಯ. ಪೇರೆಂಟ್ ಚೈನ್ ಅಲ್ಲಿ ಯಾವ್ದು ಡಬಲ್ ಬಾಂಡ್ ಇಲ್ಲ, ಕಾರ್ಬನ್ ಕಾರ್ಬನ್ ಮಧ್ಯ, ಅಂದ್ರೆ ಇದು ಏನಾಗುತ್ತೆ AN ಆಗುತ್ತೆ. ಅಂದ್ರೆ ಪೆಂಟನೋಯಿಕ್ ಆಸಿಡ್. ಇದು C ಡಬಲ್ ಬಾಂಡ್ O ಇಲ್ಲ ಅಂದಿದ್ರೆ ನೇಮ್ ಆಫ್ ದಿ ಕಾಂಪೌಂಡ್ ವುಡ್ ಹ್ಯಾವ್ ಬೀನ್ ಪೆಂಟನೋಯಿಕ್ ಆಸಿಡ್ ಅಂತ ಆಗ್ತಾ ಇತ್ತು. ಬಟ್ ಫೋರ್ತ್ ಪೊಸಿಷನ್ ಅಲ್ಲಿ ಏನಿದೆ, C ಡಬಲ್ ಬಾಂಡ್ O ಇರೋದ್ರಿಂದ ನೇಮ್ ಆಫ್ ದಿ ಕಾಂಪೌಂಡ್ ಏನಾಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಯಾವ ತರಹ ಅಂದರೆ C ಡಬಲ್ ಬಾಂಡ್ O ಗೆ ನಾನು ಪ್ರಿಫಿಕ್ಸ್ ನೋಡ್ಕೋಬೇಕು, ಸಫಿಕ್ಸ್ ಆಗೋದಿಲ್ಲ ಅಲ್ವಾ? ಪ್ರಿಫಿಕ್ಸ್ ಲಿಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನ ನೋಡಿ. ಅದು C ಡಬಲ್ ಬಾಂಡ್ O ಇದ್ರೆ ನಾವು ಆಕ್ಸೋ ಅನ್ನೋ ಪ್ರಿಫಿಕ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಫೋರ್ತ್ ಪೊಸಿಷನ್ಗೆ ನಾನು ಇದು ಪ್ರಿಫಿಕ್ಸ್ ಯೂಸ್ ಮಾಡಬೇಕು. ಅದ್ ಮಾಡಿದಾಗ ಏನ್ ಬಂದ್ ನನಗೆ 4-ಆಕ್ಸೋ ಪೆಂಟನೋಯಿಕ್ ಆಸಿಡ್ ಬಂತು. ಸೊ ದ ಆನ್ಸರ್ ಮಸ್ಟ್ ಬಿ ಡಿ. ಅಂದ್ರೆ ಈ ತರ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ ಕ್ವಶನ್. ಮುಂದಿನ ಕ್ವಶನ್ ಹೋಗೋಣ. ದ IUPAC ನೇಮ್ ಫಾರ್, ಇಲ್ಲೊಂದು ಬೆನ್ಸಿನ್ ಡೆರಿವೇಟಿವ್ ಕೊಟ್ಟಿದ್ದಾರೆ. ತಿರ್ಗಾ 4 ಆಪ್ಷನ್ಸ್ ನೀವು ನೋಡಬಹುದು. ಇಲ್ಲಿ ಬೆನ್ಸಿನ್ ಡೆರಿವೇಟಿವ್ಸ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ಸ್ ಇದೆ ನೋಡಿ, ಕ್ಲೋರೋ ಇದೆ, ನೈಟ್ರೋ ಇದೆ, ಮೀಥೈಲ್ ಗ್ರೂಪ್ ಇದೆ. ಈ ಕ್ಲೋರೋ ನೈಟ್ರೋ ಕೂಡ ಸಫಿಕ್ಸ್ ಗಳಿಲ್ಲ, ಅದಕ್ಕೆ ಯಾವುದೇ ತರಹ ಇರ್ಲಿ ಅದನ್ನ ನಾವು ಪ್ರಿಫಿಕ್ಸ್ ಆಗಿ ಯಾವಾಗ್ಲೂ ಹಾಕ್ಬೇಕು. ಆದ್ದರಿಂದ ಇದನ್ನೆಲ್ಲ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಯಾವ್ದು ಫಸ್ಟ್ ಬರುತ್ತೆ, ಕ್ಲೋರಿನ್ ಫಸ್ಟ್ ಬರುತ್ತೆ, ಫಾಲೋಡ್ ಬೈ ಮೀಥೈಲ್ ಫಸ್ಟ್ ಬರುತ್ತೆ, ಆಮೇಲೆ ನೈಟ್ರೋ ಬರುತ್ತೆ. ನಂಬರ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಹೇಗ್ ಮಾಡೋದು, ಈ ತರಹ ನಂಬರ್ ಮಾಡ್ಬೋದು. ಅಂದ್ರೆ ಫಸ್ಟ್ ಒನ್ಗೆ ಕ್ಲೋರೋ ಆಯ್ತು, ಬಟ್ ನಾನು ಉಲ್ಟಾ ಹೋಗಕ್ಕಾಗಲ್ಲ, ನೆಕ್ಸ್ಟ್ ಮೀಥೈಲ್ ಬಂದ್ಬಿಡಕ್ಕಾಗಲ್ಲ. ಅವಾಗ 4 ಇಟ್ಲ ಕಡೆಗೆ ಬಂದ್ರೆ ಜಾಸ್ತಿ ಆಗೋಗ್ಬಿಡುತ್ತೆ ನಂಬರು. ಆದ್ರಿಂದ ಕ್ಲಾಕ್ ವೈಸ್ ನಂಬರಿಂಗ್ ಹೋಗ್ಬೇಕು. ಅಂದ್ರೆ 1 2 3 4,
ಇವಾಗ ನಂಬರ್ ಮಾಡಿದ್ಮೇಲೆ ಹೆಂಗೆ ಇವಾಗ ಇದನ್ನ ನೇಮ್ ಕೊಡೋದು, ಈ ತರ 1 ಕ್ಲೋರೋ ಅಲ್ವಾ, 1 ಕ್ಲೋರೋ. ನೆಕ್ಸ್ಟ್ ಯಾವ್ದು ಬರುತ್ತೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ, ಮೀಥೈಲ್ ಬರುತ್ತಲ್ವಾ ನೆಕ್ಸ್ಟ್. ಅಂದ್ರೆ ಏನು ಪೊಸಿಷನ್ ಅದ್ರದ್ದು 4, ಅಂದ್ರೆ 1 ಕ್ಲೋರೋ 4 ಮೀಥೈಲ್. ನೈಟ್ರೋ ಗ್ರೂಪ್ ಎಲ್ಲಿದೆ, ಸೆಕೆಂಡ್ ಕಾರ್ಬನ್ ಮೇಲಿದೆ. 2 ನೈಟ್ರೋ ಬೆನ್ಸಿನ್. ಅಂದ್ರೆ ನೇಮ್ ಆಫ್ ದ ಕಾಂಪೌಂಡ್ ಏನಾಯ್ತು, 1 ಕ್ಲೋರೋ 4 ಮೀಥೈಲ್ 2 ನೈಟ್ರೋ ಬೆನ್ಸಿನ್ ಆಯ್ತು. ಅರ್ಥ ಆಯ್ತಾ. 1 ಕ್ಲೋರೋ 2 ನೈಟ್ರೋ ಅಂತ ಹೇಳಕ್ ಆಗೋದಿಲ್ಲ, ಯಾಕೆಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡ್ತಾ ಇಲ್ಲ, ನಂಬರ್ ನಲ್ಲ ಫಾಲೋ ಮಾಡೋದು, ಆಲ್ಫಾಬೆಟಿಕಲ್ ಆರ್ಡರ್ ನ ಫಾಲೋ ಮಾಡಬೇಕು. 2 ಕ್ಲೋರಿನ್ಗೆ ಕೊಡಕ್ ಆಗೋದಿಲ್ಲ, ಅದರಿಂದ ಆಪ್ಷನ್ ಸಿ ತಗೊಳಕ್ ಆಗೋದಿಲ್ಲ. ಮೆಟಾ ಪ್ಯಾರಾ ಅಂತ ಬಂದ್ಬಿಟ್ರೆ ಅದು ಐಯುಪ್ಯಾಕ್ ನೇಮ್ ಅಲ್ಲಿ ಯೂಶಲಿ ಯೂಸ್ ಮಾಡೋದಿಲ್ಲ, ಅದು ಎಸ್ಪೆಷಲಿ ಈ ತರ ಕಾಂಪೌಂಡ್ ಇರ್ಬೇಕಾದ್ರೆ. ಆದ್ದರಿಂದ ಆಪ್ಷನ್ ಬಿ ಶುಡ್ ಬಿ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. Which of the following compounds are not correctly matched with its IUPAC name? ಇಲ್ಲಿ ಇನ್ನೊಂದು ಸೆಟ್ ಆಫ್ IUPAC ನೇಮ್ಸ್ ಗಳಿದೆ, ಬೇರೆ 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 ಕಾಂಪೌಂಡ್ ಗಳಿದೆ ವಿತ್ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್. ಇಲ್ಲಿ ನೋಡಿ, ಇಲ್ಲೊಂದು ಎಸ್ಟರ್ ಕೊಟ್ಟಿದ್ದಾರೆ. ಎಸ್ಟರ್ ನೇಮ್ ಹೆಂಗ್ ಮಾಡೋದು, ಹೋಪ್ ಯು ಪೀಪಲ್ ಹ್ಯಾವ್ ಲರ್ನ್ಡ್ ಅಬೌಟ್ ಇಟ್. ವಾಟ್ ವಿ ನೀಡ್ ಟು ಲುಕ್ ಹಿಯರ್ ಇಸ್ ಎ ಪೇರೆಂಟ್ ಚೈನ್ ನೋಡ್ಬೇಕು, ಸಬ್ಸ್ಟಿಟ್ಯೂಯೆಂಟ್ ನೋಡ್ಬೇಕು. ಇಲ್ಲಿ ಸ್ಟ್ರೇಟ್ ಚೈನ್ ಕಾಣಿಸ್ತಾ ಇದೆ, ಆದ್ರೂ ಕೂಡ ಯಾವ್ದು ಆಸಿಡ್ ಗ್ರೂಪ್ ಇಂದ ಬರುತ್ತೋ ಅದು ಪೇರೆಂಟ್ ಚೈನ್ ಆಗುತ್ತೆ, ಯಾವ್ದು ಆಲ್ಕೋಹಾಲ್ ಗ್ರೂಪ್ ಇಂದ ಬರುತ್ತೋ ಅದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ. ಯಾವ್ದು ಪೇರೆಂಟ್ ಚೈನ್ ಆಗುತ್ತೆ ಇವಾಗ, ಇದು ಮೇನ್ 4 ಕಾರ್ಬನ್ ಆಟಮ್ ಇದೆ ಅಂದ್ರೆ ಬ್ಯೂಟ್ ಆಯ್ತು, ಸಿಂಗಲ್ ಬಾಂಡೇ ಇದೆ, ಆದ್ರಿಂದ ಎ ಏನಾಯ್ತು, ಸಿ ಬ್ಯೂಟೇನ್. ಸಫಿಕ್ಸ್ ಫಾರ್ ಎಸ್ಟರ್ ಈಸ್ OATE, ಕರೆಕ್ಟ್. ಅಂದ್ರೆ ನನ್ ಕರೆಕ್ಟ್ ಆಗಿದೆ, ಬ್ಯೂಟನೋಯೇಟ್. ಇಲ್ಲಿ ಯಾವ ಗ್ರೂಪ್ ಇದೆ, 2 ಕಾರ್ಬನ್ ಆಟಮ್ ಇದೆ, ಈಥೈಲ್. ಸೊ ನೇಮ್ ಆಫ್ ದ ಕಾಂಪೌಂಡ್ ಶುಡ್ ಬಿ ಈಥೈಲ್ ಬ್ಯೂಟನೇಟ್, ಅಂದ್ರೆ ಕರೆಕ್ಟ್ ಆಗಿದೆ. ಸೆಕೆಂಡ್ ಬಂದು ಬರೋಣ, ಇಲ್ಲಿ ಏನಿದೆ, ಆಲ್ಡಿಹೈಡ್ ಗ್ರೂಪ್ ಇದೆ. ಆಲ್ಡಿಹೈಡ್ ಗ್ರೂಪ್ಗೆ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಕಾಂಪೌಂಡ್ ಅಲ್ಲಿ, ಪೇರೆಂಟ್ ಚೈನ್ ಅಲ್ಲಿ 1 2 3 4 ಇದೆ, ಅಂದ್ರೆ ಬ್ಯೂಟ್ ಅಗೇನ್. ಸಫಿಕ್ಸ್ ಫಾರ್ ದ ಆಲ್ಡಿಹೈಡ್ ಗ್ರೂಪ್ ಇಸ್ AL. ಅಗೇನ್ ನೋ ಡಬಲ್ ಬಾಂಡ್ಸ್ ಆರ್ ಟ್ರಿಪಲ್ ಬಾಂಡ್ಸ್, ಓನ್ಲಿ ಸಿಂಗಲ್ ಬಾಂಡ್, ಅಂದ್ರೆ ಬ್ಯೂಟ್ ANAL ಆಯ್ತು. ಥರ್ಡ್ ಪೊಸಿಷನ್ ಅಲ್ಲಿ ನಾನು ರೈಟ್ ಸೈಡ್ ಇಂದಾನೆ ನಂಬರ್ ಮಾಡಬೇಕು, ಯಾಕೆಂದ್ರೆ ಇಲ್ಲಿಂದ ಇದು ಫಸ್ಟ್ ಕಾರ್ಬನ್ ಆಟಮ್ ಆಗುತ್ತೆ ಅಲ್ವಾ. ಆದ್ದರಿಂದ ನೇಮ್ ಆಫ್ ದಿ ಕಾಂಪೌಂಡ್ ಶುಡ್ ಬಿ 3-methyl butanol ಆಯ್ತು. ಮುಂದಿನ ಕಾಂಪೌಂಡ್ ಅಲ್ಲಿ ನೋಡೋಣ ಸ್ಟ್ರಕ್ಚರ್ ಸರಿಗಿದೆಯಾ ಅಂತ. ಇಲ್ಲಿ ಕೊಟ್ಟಿರೋ ಕಾಂಪೌಂಡ್ ಯಾವುದು, ಇದೊಂದು ಕೀಟೋನು. ಕೀಟೋನ್ ಆದ್ರಿಂದ ಸಫಿಕ್ಸ್ ಏನಿರುತ್ತೆ ಅದಕ್ಕೆ ONE ಇರುತ್ತೆ. ಇದು ಮಧ್ಯದಲ್ಲಿ ಬರುತ್ತೆ ಕೀಟೋನು, ಅದನ್ನ ನೀವು ಯಾವ ಕಡೆಯಿಂದ ನಂಬರ್ ಮಾಡ್ಕೊಂಡ್ರು ಕೂಡ ಇದು 3ನೇ ಆಗುತ್ತೆ, ಅಂದ್ರೆ ಕರೆಕ್ಟ್ ಆಗಿದೆ. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಪೇರೆಂಟ್ ಚೈನ್ ಅಲ್ಲಿ, 5 ಇದೆ, ಅಂದ್ರೆ ಪೆಂಟೇನ್ 3 ಆಯ್ತು. ಸೆಕೆಂಡ್ ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಕರೆಕ್ಟ್ ಆಗಿದೆ ನಂಬರಿಂಗ್, ಮೀಥೈಲ್ಗೆ ಲೀಸ್ಟ್ ನಂಬರ್ ಬರಬೇಕು, ಅಂದ್ರೆ 2 ಮೀಥೈಲ್ ಪೆಂಟೇನ್ 3 ಆಯ್ತು, ಇದು ಕೂಡ ಕರೆಕ್ಟ್ ಆಗಿದೆ. ಇನ್ ಆಪ್ಷನ್ ಡಿ ನೋಡೋಣ, CH3 CHOH CH CH3 CH3. ಇವಾಗ ಇಲ್ಲಿ ಏನಾಗಿದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ OH ಇದೆ, ಆತರ ನಾವು ನಂಬರ್ ಕೊಟ್ಕೋಬೇಕು, ಯಾಕೆಂದ್ರೆ ದಟ್ಸ್ ದ ಲೀಸ್ಟ್ ಪಾಸಿಬಲ್ ನಂಬರ್ ಫಾರ್ ದ OH ಗ್ರೂಪ್. ಬಟ್ ಇಲ್ಲಿ ನೇಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 3 ಆಗಿ ಹೋಗ್ಬಿಟ್ಟಿದೆ ಅಲ್ವಾ, ಅಂದ್ರೆ ಈ ನೇಮು ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ಇದಕ್ಕೆ. ಆದ್ರಿಂದ ಹೆಂಗೆ ಮಾಡ್ಬೇಕಾಗತ್ತೆ ಇದನ್ನ ನೇಮ್ನ, 1 2 3 4 ಕೊಟ್ಬಿಟ್ಟು 3 methyl butane 2 ಆಲ್ ಆಯ್ತು ಅಲ್ವಾ. ಅಂದ್ರೆ ಏನ್ ಆನ್ಸರ್ ಆಗುತ್ತೆ ಇದಕ್ಕೆ, ಡಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಕರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ 4-hydroxy 2-methyl pen2-ene 1-all ಈಸ್. ಈ ತರ ಕಾಂಪೌಂಡ್ ಕೊಟ್ಟಂಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆ ಅಂದ್ರೆ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಸ್ಟ್ರಕ್ಚರ್ ನ ನಾವು ಹೇಳ್ಬೋದು ಅಂತಂದ್ರೆ, ಇಲ್ಲಿ AL ಇದೆ ಅಂದ್ರೆ ಆಲ್ಡಿಹೈಡ್ ಗ್ರೂಪ್ ಇರಬೇಕು ಫಸ್ಟ್ ಪೊಸಿಷನ್ ಅಲ್ಲಿ, ಎಲ್ಲಾದ್ರಲ್ಲೂ ಇದೆ. EN ಅಂತಂದ್ರೆ ಡಬಲ್ ಬಾಂಡ್ ಇರಬೇಕು, ಯಾವ ಪೊಸಿಷನ್ ಅಲ್ಲಿ, ಸೆಕೆಂಡ್ ಪೊಸಿಷನ್ ಅಲ್ಲಿ, ಅದು ಕೂಡ ಇದೆ. 5 ಕಾರ್ಬನ್ ಆಟಮ್ ಇರೋದ್ರಿಂದ ಪೆಂಟ್ ಬಂತು, ಆ ಪೆನ್ 5 ಕಾರ್ಬನ್ ಆಟಮ್ಸ್ ಮೇಲೆ ಮೀಥೈಲ್ ಗ್ರೂಪ್ ಎಲ್ಲಿದೆ, ಸೆಕೆಂಡ್ ಪೊಸಿಷನ್ ಮೇಲಿದೆ. ಹೈಡ್ರಾಕ್ಸಿ ಗ್ರೂಪ್ ಎಲ್ಲಿದೆ, ಫೋರ್ತ್ ಪೊಸಿಷನ್ ಇದೆ. ಯಾವ್ದಕ್ಕೆ ಇದು ಮ್ಯಾಚ್ ಆಗುತ್ತೋ ಅದು ಸ್ಟ್ರಕ್ಚರ್ ಆಗುತ್ತೆ ಕಾಂಪೌಂಡ್. ಇವಾಗ ಕ್ವಿಕ್ ಆಗಿ ನೋಡಿ ಯಾವ್ದಾವ್ದು ಸರಿಯಲ್ಲ ಅದನ್ನ ತೆಗೆದಾಕ್ಬಿಡೋಣ. ಇವಾಗ ಅಂದ್ರೆ ಇಲ್ಲಿ ಆಲ್ಡಿಹೈಡ್ ಎಲ್ಲದಕ್ಕೂ ಇದೆ, ನೆಕ್ಸ್ಟ್ ಡಬಲ್ ಬಾಂಡ್ ಯಾವ್ದಕ್ಕಿಲ್ಲ, ಡಿಗಿಲ್ಲ, ಅಂದ್ರೆ ಡಿ ಆಪ್ಷನ್ ಸರಿಗಿಲ್ಲ, ಅದನ್ನ ಫಸ್ಟ್ ತೆಗೆದ್ಬಿಡೋಣ. ಇನ್ ನನಗೆ ಐ ಆಮ್ ಲೆಫ್ಟ್ ವಿತ್ AC-B ನಲ್ಲಿ ಡಿಸೈಡ್ ಮಾಡ್ಬೇಕು. ಇವಾಗ 2 methyl ಅನ್ನುತ್ತೆ, 2 methyl ಅಂತಂದ್ರೆ ಐ ಆಮ್ ಲೆಫ್ಟ್ ವಿತ್ ಓನ್ಲಿ A and C. ಐ ಕ್ಯಾನ್ ನಾಟ್ ಟೇಕ್ B ಹಿಯರ್, ಕರೆಕ್ಟ್. ಇವಾಗ ಪ್ರಾಬ್ಲಮ್ ಏನಾಯ್ತು, ಬಿಟ್ವೀನ್ ಎ ಅಂಡ್ ಸಿ ಚೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ A and C ಚೂಸ್ ಮಾಡಿದಾಗ ಪ್ರಾಬ್ಲಮ್ ಏನಾಗಿದೆ, ಸಿ ನೋಡಿ ಒಂದು ಎಕ್ಸ್ಟ್ರಾ ಮೀಥೈಲ್ ಗ್ರೂಪ್ ಇದೆ, 2 ಮೀಥೈಲ್ ಗ್ರೂಪ್ಸ್ ಇದೆ, ನಾನು ಕೊಟ್ಟಿರೋದು ಒಂದೇ ಮೀಥೈಲ್ ಗ್ರೂಪ್ ಅಲ್ವಾ, ಅಂದ್ರೆ ಆನ್ಸರ್ ಯಾವ್ದಾಗಬೇಕು, ಎ ಆಗಬೇಕು, ಅಂದ್ರೆ ದ ಕರೆಕ್ಟ್ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವಶನ್,
ವಿಚ್ ಆಫ್ ದಿ ಇವಾಗ ಐಸೋಮೆರಿಸಮ್ ಮೇಲೆ ಕ್ವಶನ್ ತಗೊಳ್ಳೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಐಸೋಮರ್ಸ್ ಅಂಡ್ ಎಕ್ಸಾಂಪಲ್ಸ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಇದು ಒಂದು ಸಿಂಪಲ್ ಕ್ವಶನ್. ಎಲ್ಲ ಐಸೋಮೆರಿಸಮ್ ಮೇಲೂ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಯಾವ್ದು ಸರಿಗಿಲ್ಲ ಅಂತ ಇವಾಗ ನೋಡ್ಬೇಕು ನಾವು. ಅಫ್ಕೋರ್ಸ್ ಆಲ್ ಆಫ್ ಯು ನೋ ಐಸೋಮರ್ಸ್ ಅಂತಂದ್ರೆ ಏನು, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರಬೇಕು. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಆದ್ರಿಂದ ಡಿಫ್ರೆಂಟ್ ಸ್ಟ್ರಕ್ಚರ್ ಇರಬೇಕು, ಅದನ್ನ ಪ್ರಾಪರ್ಟಿ ಬೇರೆ ಬೇರೆ ಆಗತ್ತೆ. ಚೈನ್ ಐಸೋಮೆರಿಸಮ್ ಅಂತಂದ್ರೆ ಏನರ್ಥ, ನನಗೆ ಈ ಕಾಂಪೌಂಡ್ಗಳಲ್ಲಿ ಎರಡಲ್ಲಿ ಚೈನೇ ಬೇರೆ ಇರಬೇಕು, ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ ಇರಬೇಕು. ಅಂದ್ರೆ ಕಾರ್ಬನ್ಸ್ ಒಂದೇ ಇದ್ರೆ ಅಟ್ಲೀಸ್ಟ್ ಸ್ಮಾಲ್ ಟಿಪ್ ಫಾರ್ ಯು ಇಸ್ ಅಟ್ಲೀಸ್ಟ್ ನಂಬರ್ ಆಫ್ ಕಾರ್ಬನ್ಸ್ ನ ನೋಡಿ. ಸಿಂಗಲ್ ಬಾಂಡ್ ಇತ್ತು, ನಂಬರ್ ಆಫ್ ಕಾರ್ಬನ್ಸ್ ಒಂದೇ ಇತ್ತು ಅಂದ್ರೆ ಹೈಡ್ರೋಜನ್ಸ್ ಯಾವಾಗಲೂ ಒಂದೇ ಇರುತ್ತೆ. ಅಂದ್ರೆ ಇಲ್ಲಿ 4 ಇದ್ರೆ ಇಲ್ಲಿ 3 ಇದೆ ಪೇರೆಂಟ್ ಚೈನ್ ಅಲ್ಲಿ, ಅಂದ್ರೆ ಚೈನ್ ಐಸೋಮರ್ ಆಗುತ್ತೆ ಇದು. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಯ್ತು. ಇನ್ ನೆಕ್ಸ್ಟ್ ಯಾವ್ದು ಕಲ್ತ್ಕೊಂಡ್ರೆ ಐಸೋಮೆರಿಸಮ್ ಅಲ್ಲಿ ಪೊಸಿಷನ್ ಅಲ್ವಾ, ತುಂಬಾ ಈಸಿ. ಯಾಕೆ ಅಂತಂದ್ರೆ ಪೊಸಿಷನ್ ಚೇಂಜ್ ಮಾಡಿದ್ರೆ ಆಯ್ತು, 2 ಬಂದ್ಬಿಡುತ್ತೆ, ಈಸಿಯಾಗಿ ನೋಡ್ಬೋದು. ಇಲ್ಲಿ ನೋಡೋಣ, ಅಂದ್ರೆ ಇದ್ರಲ್ಲಿ ನೋಡಿ ಫಸ್ಟ್ ಪೊಸಿಷನ್ ಅಲ್ಲಿ OH ಗ್ರೂಪ್ ಇದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ OH ಗ್ರೂಪ್ ಇದೆ, ಅಂದ್ರೆ ಇದು ಪೊಸಿಷನ್ ಐಸೋಮೆರಿಸಮ್ ಆಯ್ತು. ಬಟ್ ಸೇಮ್ ಫಾರ್ಮುಲಾ ಇದೆಯಾ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ ಯಾವಾಗ. ನಾ ಏನಂದ್ರೆ ಸೇಮ್ ಕಾರ್ಬನ್ ಆಟಮ್ಸ್ ಇದೆಯಾ ಅಟ್ಲೀಸ್ಟ್ ನೋಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 4 ಇದೆ. ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 5 ಇದೆ. ಅಂದ್ರೆ ಇದು ಫಾರ್ಮುಲಾನೇ ಡಿಫರೆಂಟ್ ಆಗೋಗ್ಬಿಟ್ಟಿದೆ. ಅಂದ್ರೆ ಇದು ಐಸೋಮರ್ಸೇ ಅಲ್ಲ, ಪೊಸಿಷನ್ ಬಿಟ್ಟು ಹಾಕೋಣ. ಸೊ ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆಗಿ ಎಕ್ಸಾಂಪಲ್ ಮ್ಯಾಚ್ ಆಗಿಲ್ಲ. ಇನ್ ಮೆಟಾಮರ್ಸ್ ನೋಡೋಣ. ಮೆಟಾಮರ್ಸ್ ಅಂತಂದ್ರೆ ಏನು? ಫಂಕ್ಷನಲ್ ಗ್ರೂಪ್ ಒಂದೇ ಇತ್ತು ಅಂದ್ರೆ ಆನ್ either ಸೈಡ್ ಆಫ್ ದಿ ಫಂಕ್ಷನಲ್ ಗ್ರೂಪ್ ದೇ ಶುಡ್ ಬಿ ಡಿಫರೆಂಟ್ ಗ್ರೂಪ್ಸ್. ಅಂದ್ರೆ ಇದರಲ್ಲಿ ಈಥೈಲ್ ಗ್ರೂಪ್ ಇದ್ರೆ ಇದರಲ್ಲಿ ಏನಾಗುತ್ತೆ, ಪ್ರೊಪೈಲ್ ಮತ್ತೆ ಮೀಥೈಲ್ ಗ್ರೂಪ್ ಗಳಿದೆ. ಅಂದ್ರೆ ಮೆಟಾಮರ್ಸ್ ಆಪ್ಷನ್ ಬಿ ನಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ, ಫಾರ್ಮುಲಾ ಕೂಡ ಕರೆಕ್ಟ್ ಆಗಿದೆ. ಇನ್ನು ಫಂಕ್ಷನಲ್ ಐಸೋಮರ್ಸ್ ಅಂತಂದ್ರೆ ಏನರ್ಥ? ಫಂಕ್ಷನಲ್ ಗ್ರೂಪ್ ಇಟ್ ಸೆಲ್ಫ್ ಶುಡ್ ಚೇಂಜ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪ್ರೈಮರಿ ಅಮೈನೋ ಗ್ರೂಪ್ ಇತ್ತು ಅಂತಂದ್ರೆ ಇಲ್ಲಿ ಸೆಕೆಂಡರಿ ಅಮೈನೋ ಗ್ರೂಪ್ ಇರುತ್ತೆ. ಅಮೈನೋ ಗ್ರೂಪ್ ಆದ್ರೂ ಕೂಡ ಪ್ರೈಮರಿ ಸೆಕೆಂಡರಿ ಅಂತಂದ್ರೆ ಅದ್ರ ಪ್ರಾಪರ್ಟೀಸ್ ಬೇರೆ ಆಗುತ್ತೆ, ಆದ್ರಿಂದ ಅವುಗಳು ಕೂಡ ಫಂಕ್ಷನಲ್ ಐಸೋಮರ್ಸ್ ಆಗುತ್ತೆ. ಸೊ ಎ ಕೂಡ ಕರೆಕ್ಟ್ ಆಗಿದೆ. ಸೊ ಏನಾಗಬೇಕು ಆನ್ಸರು? ಸಿ ಶುಡ್ ಬಿ ದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆರ್ ದಿ ಫಾಲೋಯಿಂಗ್ ಸೆಟ್ ಆಫ್ ಗ್ರೂಪ್ಸ್ ಕಂಟೈನ್ ಓನ್ಲಿ ಎಲೆಕ್ಟ್ರೋಫೈಲ್ಸ್? ಇದು ತುಂಬಾ ಈಸಿ ಅಲ್ಲ ಈ ಚಾಪ್ಟರ್ ಅಲ್ಲಿ. ಎಲೆಕ್ಟ್ರೋಫೈಲ್, ನ್ಯೂಕ್ಲಿಯೋಫೈಲ್. ಎಲೆಕ್ಟ್ರೋಫೈಲ್ಸ್ ಅಂತಂದ್ರೆ ಏನರ್ಥ? ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್ ಅಂತಂದ್ರೆ ಒನ್ ವಿಚ್ ಆರ್ ಬೀಯಿಂಗ್ ವೆರಿ ಪಾಸಿಟಿವ್ ಚಾರ್ಜ್ ಇರಬೇಕು, ಅಥವಾ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗಬೇಕು. ಅಂದ್ರೆ Cl ಪ್ಲಸ್ ಪಾಸಿಟಿವ್ ಚಾರ್ಜ್ ಇದೆ, NO2 ಪ್ಲಸ್ ಪಾಸಿಟಿವ್ ಚಾರ್ಜ್ ಇದೆ, ಅಂದ್ರೆ ಬಿಕಮ್ ಎಕ್ಸಾಂಪಲ್ ಫಾರ್ ದ ಎಲೆಕ್ಟ್ರೋಫೈಲ್ಸ್. ಹಾಗೆ ನ್ಯೂಕ್ಲಿಯೋಫೈಲ್ಸ್ ಅಂತಂದ್ರೆ ಏನರ್ಥ? ನ್ಯೂಕ್ಲಿಯಸ್ ಲವಿಂಗ್, ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಇರಬೇಕು ಅಥವಾ ಎಲೆಕ್ಟ್ರಾನ್ ರಿಚ್ ಕಾಂಪೌಂಡ್ಸ್ ಆಗಿರ್ಬೇಕು. We all know that water and ammonia are electron rich compounds. Therefore, these two will become example for nucleophile. ಅಂದ್ರೆ A ನಲ್ಲಿ 2 ಇದೆ, ಸೊ ಇದು ತಗೊಳಕ್ಕಾಗಲ್ಲ. ಇಲ್ಲಿ ಕಾಣಿಸ್ತಾ ಇದೆ F ಮೈನಸ್ OH ಮೈನಸ್, ಅದಾಗಕ್ಕೆ ಸಾಧ್ಯ ಇಲ್ಲ ಎಲೆಕ್ಟ್ರೋಫೈಲ್, ಕರೆಕ್ಟ್. NH3 ಕೂಡ ಆಗಕ್ಕೆ ಸಾಧ್ಯ ಇಲ್ಲ. SO3 is electron deficient compound, therefore it's the electrophile. ಇನ್ನು ಆಪ್ಷನ್ ಸಿ ನಲ್ಲಿ ನೋಡೋಣ. NO2 ಪ್ಲಸ್, Al3 ಪ್ಲಸ್, SO3, CH3 ಪ್ಲಸ್ ಅಂದರೆ ಇದೆಲ್ಲ ಎಲೆಕ್ಟ್ರೋಫೈಲ್ ಆಯ್ತು. AlCl3 ಎಲೆಕ್ಟ್ರಾನ್ ಡಿಫಿಷಿಯಂಟ್, SO3 ಕೂಡ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಸೊ ಆನ್ಸರ್ ಏನಾಗಬೇಕು? ಸಿ ಆಗಬೇಕು. ಬಟ್ ಡಿ ನಲ್ಲಿ ಏನ್ ಪ್ರಾಬ್ಲಮ್? ಡಿ ನಲ್ಲಿ ಅಮೋನಿಯಾ ಇದೆ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ವಾಟರ್ ಇದೆ, ಎಲೆಕ್ಟ್ರಾನ್ ರಿಚ್ ಕಾಂಪೌಂಡ್. ಸೊ ಇದು ಸೆಟ್ ಆಫ್ ಅಗೇನ್ ಎಲೆಕ್ಟ್ರೋಫೈಲ್ಸ್, ನ್ಯೂಕ್ಲಿಯೋಫೈಲ್ಸ್ ಆಯ್ತು. ಸೊ ಆನ್ಸರ್ ಏನಾಗಬೇಕು? ಸಿ ಆಗಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಇನ್ಕರೆಕ್ಟ್ ಅಮಾಂಗ್ ದಿ ಫಾಲೋಯಿಂಗ್? ಈ ಕ್ವಶನ್ ಬಾಂಡ್ ಕ್ಲೀವೇಜ್ ಮೇಲೆ ಇದೆ ಅಲ್ವಾ. ಹೋಮೋಲಿಟಿಕ್ ಫಿಷನ್, ಹೆಟ್ರೋಲಿಟಿಕ್ ಫಿಷನ್, ಇದು ಕೂಡ ನೀವು ಕಲ್ತ್ಕೊಂಡಿದ್ದೀರಿ ಅಲ್ಲ. ಸೊ ಇದು ಆಕ್ಚುಲಿ ಈಸಿ ನೋಡೋದಕ್ಕೆ. ನೋಡೋಣ ಏನಿದು ಅಂತ. CH3Cl ಹೋಮೋಲಿಟಿಕ್ ಫಿಷನ್ ಅಂತಂದ್ರೆ ಏನರ್ಥ? ಇದು 2 ಎಲೆಕ್ಟ್ರಾನ್ ಒಂದ್ ಪೇರ್ ಇದು ಎಲೆಕ್ಟ್ರಾನ್, ಅಂದ್ರೆ 2 ಎಲೆಕ್ಟ್ರಾನ್ಗಳು ಇರುತ್ತೆ. ಇಲ್ಲಿ ಹೋಮೋಲಿಟಿಕ್ ಫಿಷನ್ ಆದಾಗ ಈ 2 ಎಲೆಕ್ಟ್ರಾನ್ ಏನಿದೆಯೋ ಅದು 2 ಕಡೆಗೂ ಸಿಮೆಟ್ರಿಕಲ್ ಆಗಿ ಹೋಗುತ್ತೆ. ಅಂದ್ರೆ ನನಗೆ ಇಲ್ಲೊಂದು ಎಲೆಕ್ಟ್ರಾನ್ ಹೋಯ್ತು, ಇಲ್ಲೊಂದು ಎಲೆಕ್ಟ್ರಾನ್ ಹೋಯ್ತು, ಏನು ಬರುತ್ತೋ ಪ್ರಾಡಕ್ಟ್, ಸೊ ಅದಕ್ಕೆ ನಾವು ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ. ಸೊ ಹೋಮೋಲಿಟಿಕ್ ಫಿಷನ್ ಆಕ್ಚುಲಿ ಗಿವ್ಸ್ ಅಸ್ ದಿ ಫ್ರೀ ರಾಡಿಕಲ್ಸ್. ಸೊ ಅಂಡ್ ಆಕ್ಚುಲಿ ಇಟ್ ಇಸ್ ಪ್ರಾಪರ್ಲಿ ರೆಪ್ರೆಸೆಂಟೆಡ್, ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಇನ್ನು ಆಪ್ಷನ್ ಬಿ ನಲ್ಲಿ ನೋಡೋಣ. ಹೆಟ್ರೋಲಿಟಿಕ್ ಫಿಷನ್ ಆಪೋಸಿಟ್ ಆಫ್ ಹೋಮೋಲಿಟಿಕ್ ಫಿಷನ್, ಅಂದ್ರೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಇರೋದಿಲ್ಲ, ಅಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅಂದ್ರೆ 2 ಎಲೆಕ್ಟ್ರಾನ್ ಏನಿರುತ್ತೋ ಅದು ಒಂದಕ್ಕೆ ಹೊರಟೋಗುತ್ತೆ, ಅಂದ್ರೆ Cl ಮೈನಸ್ ಬಂತು, ಇದಕ್ಕೆ ಏನಾಯ್ತು? CH3 ಪ್ಲಸ್ ಆಯ್ತು. therefore ಇದು ಕೂಡ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಆಗಿದೆ. ಸೊ ಹೆಟ್ರೋಲಿಟಿಕ್ ಫಿಷನ್ ನಮ್ಗೆ ಏನ್ ಕೊಡುತ್ತೆ? ಅಯಾನ್ಸ್ ಗಳು ಕೊಡುತ್ತೆ. ಇದು CH3 ಪ್ಲಸ್ ಕಾರ್ಬೋಕ್ಯಾಟಿಯಾನ್, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್. ನಮ್ಗೆ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋದು ಇರುತ್ತೆ. ಹಾಗೇನೆ
ಹೋಮೋಲಿಟಿಕ್ ಫಿಷನ್ ಅಂತ ಹೇಳುತ್ತೆ ಆರೋ ಮಾರ್ಕ್ ಮೇಲೆ. ಬಟ್ ಇಲ್ಲಿ ಏನ್ ಬಂದಿದೆ ಪ್ರಾಡಕ್ಟ್ಸ್ ಅಲ್ಲಿ? ಐ ಆಮ್ ಸೀಯಿಂಗ್ ಅಯಾನ್ಸ್. ಸೊ ಹೋಮೋಲಿಟಿಕ್ ಫಿಷನ್ ಅಯಾನ್ಸ್ ನ ಕೊಡುತ್ತಾ? ಇಲ್ಲ, ಯಾವಾಗಲೂ ಫ್ರೀ ರ್ಯಾಡಿಕಲ್ಸ್. ಸೊ ಆದ್ರಿಂದ ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಆಗಿಲ್ಲ. ಇನ್ನು ಆಪ್ಷನ್ ಟಿ ಹೋಗೋಣ, ಹೆಟ್ರೋಲಿಟಿಕ್ ಫಿಷನ್. ಹೆಟ್ರೋಲಿಟಿಕ್ ಫಿಷನ್ ಆದಾಗ ಏನಾಗುತ್ತೆ? ಇಲ್ಲಿ ಬಾಂಡ್ ಕ್ಲೀವೇಜ್ ಅಸಿಮೆಟ್ರಿಕ್ ಇರುತ್ತೆ, ಆದ್ರಿಂದ ನಂಗೆ ಅಯಾನ್ಸ್ ಗಳು ಬರುತ್ತೆ CH3+ ಅಂಡ್ Cn-. ಇದು ಕೂಡ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಆಗಿದೆ. ಅಂದ್ರೆ ಆನ್ಸರ್ ಏನಾಯ್ತು? ಸಿ ಆಯ್ತು. ನೆಕ್ಸ್ಟ್ ಕ್ವಶನ್, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಇಂಡಕ್ಟಿವ್ ಎಫೆಕ್ಟ್. ಇದು ಓದಿದಿರಲ್ಲ ಇಂಡಕ್ಟಿವ್ ಎಫೆಕ್ಟ್. ಎಲ್ಲಿ ನೋಡ್ತೀರಾ ಇಂಡಕ್ಟಿವ್ ಎಫೆಕ್ಟ್ ನ? ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ. ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಯಾವಾಗ ಒಂದು ಎಲೆಕ್ಟ್ರಾನ್ ನೆಗೆಟಿವ್ ಗ್ರೂಪ್ ಇರುತ್ತೋ, ಅಥವಾ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರುತ್ತೋ, ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರುತ್ತೋ, ಅವಾಗೆಲ್ಲ ನಾವು ಇಂಡಕ್ಟಿವ್ ಎಫೆಕ್ಟ್ ನ ನೋಡ್ತೀವಿ. ಎನಿವೆ, ಇಟ್ ಇನ್ವಾಲ್ವ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ರಿಸಲ್ಟಿಂಗ್ ಇನ್ ಪೋಲರೈಸೇಷನ್. ಅಂದ್ರೆ ಚಾರ್ಜ್ ಕ್ರಿಯೇಟ್ ಮಾಡುತ್ತೆ. ಯೂಶಲಿ ಕೋವಲೆಂಟ್ ಕಾಂಪೌಂಡ್ಸ್ ಚಾರ್ಜ್ ಇರೋದಿಲ್ಲ ಅಲ್ವಾ? ಬಟ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಕೆಪಾಸಿಟಿಯಿಂದ ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿಯಿಂದ ಏನಾಗುತ್ತೆ? ಪೋಲರೈಸೇಷನ್ ಆಗುತ್ತೆ. ಆದ್ರಿಂದ ಇದು ಕರೆಕ್ಟ್ ಆಗಿದೆ ಆಪ್ಷನ್ ಎ. Inductive effect weakens steadily with the distance from the substituent. It is also correct. It's a permanent effect. Yes, very much. Why? Because the group which is present is always permanent. A change ಆಗೋದಿಲ್ಲ ಅಲ್ವಾ? ಆದ್ರಿಂದ ಇದು ಪರ್ಮನೆಂಟ್ ಎಫೆಕ್ಟ್. ಇಟ್ ಡಸ್ ನಾಟ್ ಎಫೆಕ್ಟ್ ಮೇಲ್ಟಿಂಗ್ ಪಾಯಿಂಟ್. ಯಾವಾಗ ಪೋಲರೈಸೇಷನ್ ಆಗುತ್ತೋ ಡೈಪೋಲ್ ಮೂಮೆಂಟ್ ಜಾಸ್ತಿ ಆಗುತ್ತೆ. ಡೈಪೋಲ್ ಮೂಮೆಂಟ್ ಜಾಸ್ತಿ ಆದ ತಕ್ಷಣ ಮೆಲ್ಟಿಂಗ್ ಪಾಯಿಂಟ್ ಡೆಫಿನೆಟ್ ಆಗಿ ಎಫೆಕ್ಟ್ ಆಗಿ ಆಗುತ್ತೆ. ಆದ್ರಿಂದ ಇಟ್ ಡೆಫಿನೆಟ್ಲಿ ಅಫೆಕ್ಟ್ಸ್ ದಿ ಮೆಲ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ ಏನಾಯ್ತು ಆನ್ಸರ್? ಆಕ್ಚುಲಿ ಡಿ ಆಯ್ತು. ಇಲ್ಲಿ ನಿಮ್ಗೊಂದು ಇಂಡಕ್ಟಿವ್ ಎಫೆಕ್ಟ್ ತೋರ್ಸಕ್ಕೋಸ್ಕರ ಇದನ್ನ ಹಾಕೊಂಡಿದ್ದೆ. ಈ ತರ ನೋಡಿ, ಸ್ಟ್ರೇಟ್ ಚೈನ್ ಕಾರ್ಬನ್ ಇತ್ತು ಅಂತಂದ್ರೆ ನಮ್ಗೆ ಏನಾಗುತ್ತೆ? ಇದು ನೋಡಿ ಕ್ಲೋರಿನ್, ನಿಮ್ಗೆಲ್ಲ ಗೊತ್ತು ಇದು ಎಲೆಕ್ಟ್ರಾನ್ ನೆಗೆಟಿವ್ ಅಲ್ವಾ? ಅದರಿಂದ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಂತಾನು ಕರಿತೀವಿ. ಅಂದ್ರೆ ಇದು ತಾನು ಇಲ್ಲಿ ಏನಿರುತ್ತೋ ಇಲ್ಲಿಂದ ವಿಡ್ರಾ ಮಾಡ್ಕೊಳ್ಳುತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿನ. ಆದ್ರಿಂದ ಪಾರ್ಷಿಯಲ್ ಚಾರ್ಜಸ್ ಕ್ರಿಯೇಟಿವ್ ಆಗುತ್ತೆ. ಇಲ್ಲಿ ಡೆಲ್ಟಾ ಮೈನಸ್ ಆದ್ರೆ ಇಲ್ಲಿ ಡೆಲ್ಟಾ ಪ್ಲಸ್. ಇಲ್ಲಿ ಯಾವಾಗ ಚಾರ್ಜ್ ಕ್ರಿಯೇಟ್ ಆಯ್ತೋ ಈ ಕಾರ್ಬನ್ ಮೇಲ್ ಕೂಡ ಎಫೆಕ್ಟ್ ಆಗುತ್ತೆ, ಇದು ಕೂಡ ಪಾಸಿಟಿವ್ ಆಗುತ್ತೆ. ಇಲ್ಲಿ ಯಾವಾಗ ಎಫೆಕ್ಟ್ ಆಯ್ತೋ ಇಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಅಲ್ವಾ? ಇದು ಒಳ್ಳೆ ಚೈನ್ ಹೋಗುತ್ತೆ, ಒಂದ್ರಿಂದ ಒಂದು, ಒಂದ್ರಿಂದ ಒಂದು, ಒಂದ್ರಿಂದ ಒಂದು. ಆದ್ರಿಂದ ಏನಾಗುತ್ತೆ? ದೂರ ಹೋಗ್ತಾ ಹೋಗ್ತಾ ಇದ್ದಷ್ಟು ಈ ಸಿಎಲ್ ಆಟಮ್ ಇಂದ ಇಂಡಕ್ಟಿವ್ ಎಫೆಕ್ಟ್ ವೀಕನ್ಸ್. ಅದೇ ಆಪ್ಷನ್ ಬಿ ಹೇಳ್ತಾ ಇರೋದು. ಕರೆಕ್ಟ್. ಅಂಡ್ ಎಲೆಕ್ಟ್ರಾನ್ ಮೂವ್ಮೆಂಟ್ ಈಸ್ ಟುವರ್ಡ್ಸ್ ಕ್ಲೋರಿನ್. ಸೊ we are going to call this as minus I effect. Opposite, we are going to call it plus I effect. ಕ್ಲೋರಿನ್ ಬದಲು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇತ್ತು ಅಂದ್ರೆ ಆಲ್ಕೈಲ್ ಗ್ರೂಪ್ಸ್, ಲೈಕ್ ಎಸ್ಪೆಷಲಿ ಸೆಕೆಂಡರಿ ಆಲ್ಕೈಲ್ ಗ್ರೂಪ್ಸ್, ಟರ್ಷರಿ ಆಲ್ಕೈಲ್ ಗ್ರೂಪ್ಸ್ ಇಲ್ಲಿತ್ತು ಅಂತಂದ್ರೆ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಎಲೆಕ್ಟ್ರಾನ್ ಮೂವ್ಮೆಂಟ್ ಇರುತ್ತೆ. ಅದನ್ನ ನಾವು ಪ್ಲಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಕ್ಲೋರಿನ್ ಆಟಮ್ ಪರ್ಮನೆಂಟ್ ಕಾಂಪೌಂಡ್ ಅಲ್ಲ, ಅದು ಹೋಗಕ್ ಸಾಧ್ಯ ಇಲ್ಲ. ಆದ್ರಿಂದ ಇದು ಪರ್ಮನೆಂಟ್ ಎಫೆಕ್ಟ್ ಆಗಿರುತ್ತೆ. ಎನಿವೆ, let's go to the next question. The increasing order of electron donating inductive effect of alkyl group is. ಅಂದರೆ ಇವಾಗ ತಾನೇ ತೋರಿಸ್ತೆ ಅಲ್ವಾ ಇಂಡಕ್ಟಿವ್ ಎಫೆಕ್ಟ್ ನಿಮ್ಗೆ. ಯಾವಾಗ ಜಾಸ್ತಿ ಆಲ್ಕೈಲ್ ಗ್ರೂಪ್ಸ್ ಇರುತ್ತೋ ಅದಕ್ಕೆ ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ. ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೋ ಪ್ಲಸ್ ಐ ಎಫೆಕ್ಟ್ ನಾವೇನ್ ನೋಡ್ತೀವಲ್ಲ ಅದು ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಪ್ಲಸ್ ಐ ಎಫೆಕ್ಟ್ ಅಂತ ಅರ್ಥ. ಅಂದ್ರೆ ಇಲ್ಲೊಂದು ಸೆಕೆಂಡರಿ ಗ್ರೂಪ್ ಅಲ್ವಾ ಇರೋದು, ಇದಕ್ಕೆ ಜಾಸ್ತಿ ಇರುತ್ತೆ. ಫಾಲೋಡ್ ಬೈ ಪ್ರೈಮರಿ C2H5. ಇದು C2H5 ಅಂದ್ರೆ ಆಕ್ಚುಲಿ CH2 CH3 ಅಲ್ವಾ? ಸೊ ಅದರಿಂದ ಇದು ಜಾಸ್ತಿ ಇರುತ್ತೆ. ಫಾಲೋಡ್ ಬೈ CH3 ಫಾಲೋಡ್ ಬೈ H. ಅಂದ್ರೆ ಆನ್ಸರ್ ಏನಾಯ್ತು? ಎ ಆಯ್ತು. ನೆಕ್ಸ್ಟ್ ಕ್ವಶನ್, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಹೈಪರ್ ಕಾಂಜುಗೇಷನ್. ಇಟ್ ಇನ್ವಾಲ್ವ್ಸ್ sigma pi conjugation noticed due to delocalization of sigma and pi electrons. Correct. Also termed as no bond resonance. Correct. It's a temporary effect. Do you think hyperconjugation is going to be temporary effect? No. Why? Because sigma and pi ಏನ್ ಯಾವ ಬಾಂಡ್ಸ್ ಇರುತ್ತೋ ಅದು ಪರ್ಮನೆಂಟ್ ಆ ಕಾಂಪೌಂಡ್ ಅಲ್ಲಿ ಇರುತ್ತೆ. ಆದ್ದರಿಂದ ಇದು ಕೂಡ ಟೆಂಪರರಿ ಎಫೆಕ್ಟ್ ಸಾಧ್ಯ ಇಲ್ಲ, ಇದು ಕೂಡ ಪರ್ಮನೆಂಟ್ ಎಫೆಕ್ಟ್ ಆಗ್ಬೇಕು. ನಿಮ್ಗೊಂದ್ಸತಿ ಹೈಪರ್ ಕಾಂಜುಗೇಷನ್ ಏನು ಅಂತ ತೋರ್ಸೋಣ ನೋಡಿ. ಇವಾಗ ಈ ತರ ಆಲ್ಕೀನ್ ಇತ್ತು ಅಂತಂದ್ರೆ ಇದು ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್. ಈ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆ ನೆಕ್ಸ್ಟ್ ಏನ್ ಕಾರ್ಬನ್ ಇದೆಯಲ್ಲ ಇದನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಹೈಡ್ರೋಜನ್ಸ್ ಅಟ್ಯಾಚ್ ಟು ಆಲ್ಫಾ ಕಾರ್ಬನ್, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಲ್ಫಾ ಹೈಡ್ರೋಜನ್ಸ್ ಅಂತ ಹೇಳ್ತೀವಿ. ಈ ಆಲ್ಫಾ ಹೈಡ್ರೋಜನ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಕಾಂಪೌಂಡ್. ಏನಾಗುತ್ತೆ ಅಂತಂದ್ರೆ ಈ ಎರಡು ಎಲೆಕ್ಟ್ರಾನ್ ಸುಮ್ಮನೆ ಇರೋದಿಲ್ಲ, ಅದೇನ್ ಮಾಡುತ್ತೆ? ಸುಮ್ಮನೆ ಅದು ಒಂದು ಓಡಾಡ್ತಾ ಇರ್ಬೇಕದು. ಓಕೆ, ಇಟ್ ವಿಲ್ ಗೋ ಹಿಯರ್.
ಮೇಕಿಂಗ್ ದಿಸ್ ನೆಗೆಟಿವ್. ಯಾವಾಗ ಈ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಯ್ತು ಅಂದ್ರೆ ಈ ತರ ಇಲ್ಲಿಗೆ ಶಿಫ್ಟ್ ಆಯ್ತು, ಇಲ್ಲಿ ಏನಾಯ್ತು, ಇದು ಇಲ್ಲಿಗೆ ಬರುತ್ತೆ ಈ ತರ. ಅವಾಗ ನನ್ಗೆ ಈ ಸ್ಟ್ರಕ್ಚರ್ ಬಂತು ಅಲ್ವಾ. ಅಟ್ ಒನ್ ಪಾಯಿಂಟ್ ಅಲ್ಲಿ ಇವೆಲ್ಲ ಕನೋನಿಕಲ್ ಸ್ಟ್ರಕ್ಚರ್ಸ್ ಅಂತ ಕರೀತೀವಿ. ಒಂದೇ ಕಾಂಪೌಂಡ್ಗೆ ಎರಡೆರಡು ಸ್ಟ್ರಕ್ಚರ್ಸ್ ಬರೀತಾ ಇದ್ವಿ ಅಲ್ವಾ. ಇಲ್ಲೇನಾಯ್ತು, ಇದು CH+ ಆಯ್ತು, ಇಲ್ಲಿ ನೋಡಿ ಇದು ಮೈನಸ್ ಆಯ್ತು, ಅಂದ್ರೆ ಕಾಂಪೌಂಡ್ ಅಲ್ಲಿ ಪೊಲಾರಿಟಿ ಕ್ರಿಯೇಟ್ ಆಯ್ತು. ಯಾವ ಕಾಂಪೌಂಡ್ ಅಲ್ಲಿ ಪೊಲಾರಿಟಿ ಕ್ರಿಯೇಟ್ ಆಯ್ತು, ಆನ್ ಟಾಪ್ ಆಫ್ ಇಟ್ ರೆಸೋನೆನ್ಸ್ ತರ ಆಯ್ತಿದು. ಆದ್ರಿಂದ ಕಾಂಪೌಂಡ್ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಆದ್ರಿಂದ ಎಸ್ಪೆಷಲಿ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ಸ್ಗಳು ತುಂಬಾ ಸ್ಟೇಬಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಹೈಪರ್ ಕಾಂಜುಗೇಷನ್ ಇಂದ. ಐ ಹೋಪ್ ಹೈಪರ್ ಕಾಂಜುಗೇಷನ್ ಯು ಅಂಡರ್ಸ್ಟುಡ್. ಅಂಡ್ ಆಲ್ಸೋ why it is known as no bond resonance? ಇಲ್ಲಿ ನೋಡಿ, ಇಲ್ಲಿ ಬಾಂಡೇ ಇಲ್ಲ, ಇಲ್ಲಿ ಬಾಂಡೇ ಇಲ್ಲ, ಆದ್ರಿಂದ ಇದನ್ನ ನೋ ಬಾಂಡ್ ರೆಸೊನೆನ್ಸ್ ಅಂತ ಕರಿತೀವಿ. ಎನಿವೆ ಇಟ್ಸ್ ಅ ಪರ್ಮನೆಂಟ್ ಎಫೆಕ್ಟ್, ಇಟ್ಸ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. The carbocation CH3 CH+ is less stable than. ಕೊಟ್ಟಿದ್ದಾರೆ, ನಾಲ್ಕು ಕಾಂಪೌಂಡ್ ಕೊಟ್ಟಿದ್ದಾರೆ. ಇದು ಯಾವ್ದಿದು, ಪ್ರೈಮರಿ ಗ್ರೂಪ್, ಪ್ರೈಮರಿ ಕಾರ್ಬೋಕ್ಯಾಟಿಯಾನ್. ಮೀಥೈಲ್ ಗ್ರೂಪ್ ಇಲ್ಲಾದ್ರೂ ಎರಡಿತ್ತು, ಇಲ್ಲಿ ಒಂದೇ ಇದೆ CH3+. ಇದು ಟರ್ಷರಿ ಕಾರ್ಬೋಕ್ಯಾಟಿಯಾನು, ಇದು ಕೂಡ ಪ್ರೈಮರಿ ಕಾರ್ಬೋಕ್ಯಾಟಿಯಾನ್ ಆಯ್ತು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲೊಂದು ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್ ಕೊಟ್ಟಿದ್ದಾರೆ. ಎಷ್ಟು ಆಲ್ಕೈಲ್ ಗ್ರೂಪ್ ಜಾಸ್ತಿ ಇರುತ್ತೋ ಅಷ್ಟು ಕಾಂಪೌಂಡ್ ಸ್ಟೇಬಲ್ ಆಗಿರುತ್ತೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದನ್ನ ನಾವು ಹೈಪರ್ ಕಾಂಜುಗೇಷನ್ ಯೂಸ್ ಮಾಡ್ಕೊಂಡು ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಆಲ್ಫಾ ಹೈಡ್ರೋಜನ್ಸ್ ಅಂತ ಅವಾಗಲೇ ತೋರಿಸ್ತೇಲ್ವಾ, ಕಾಂಪೌಂಡ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಜಾಸ್ತಿ ಇದ್ದಷ್ಟು ಕಾಂಪೌಂಡ್ ಸ್ಟೇಬಲ್ ಆಗುತ್ತೆ. ಆದ್ರಿಂದ ಇಲ್ಲಿ ನೋಡಿ, ಟರ್ಷರಿ ಕಾರ್ಬನ್ ತಗೊಂಡು ಅಂದ್ರೆ ನನಗೆ 9 ಆಲ್ಫಾ ಹೈಡ್ರೋಜನ್ಸ್ ಬರುತ್ತೆ, ಆದ್ರಿಂದ ಇದು ಜಾಸ್ತಿ ಸ್ಟೇಬಲ್ ಆಗಿರುತ್ತೆ. ಫಾಲೋಡ್ ಬೈ ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್ ವಿಚ್ ಹ್ಯಾಸ್ 6 ಆಲ್ಫಾ ಹೈಡ್ರೋಜನ್ಸ್. ಇದು ಪ್ರೊಪೈಲ್ ಕಾರ್ಬೋಕ್ಯಾಟಿಯಾನ್ ತಗೊಂಡು ಅಂತಂದ್ರೆ ಬರೀ ಎರಡೇ ಇದೆ ಇಲ್ಲಿ ಕಾರ್ಬೋಕ್ಯಾಟಿಯಾನ್ಸ್. ಇದು ಇಥೈಲ್ ಗ್ರೂಪ್ CH3 ತಗೊಂಡು ಅಂದ್ರೆ 3 ಆಯ್ತು. ನೆಕ್ಸ್ಟ್ CH3+, ಇಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇಲ್ವೇ ಇಲ್ಲ. ಆದ್ದರಿಂದ ಇದರದ್ದು ಸ್ಟೆಬಿಲಿಟಿ ಆರ್ಡರ್ ಹೇಗಿರುತ್ತೆ, ಟರ್ಷರಿ ಫಸ್ಟ್ ಬರುತ್ತೆ, ಫಾಲೋಡ್ ಬೈ ಏನು, ದ ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್, ಫಾಲೋಡ್ ಬೈ ದ ಪ್ರೊಪೈಲ್ ಕಾರ್ಬೋಕ್ಯಾಟಿಯಾನ್, ಫಾಲೋಡ್ ಬೈ ಇಥೈಲ್ ಕಾರ್ಬೋಕ್ಯಾಟಿಯಾನ್, ಫಾಲೋಡ್ ಬೈ CH3+. ಯು ಕ್ಯಾನ್ ಆಸ್ಕ್, ಮ್ಯಾಮ್ ಇಲ್ಲಿ 2 ಇತ್ತು, ಇಲ್ಲಿ 3 ಇತ್ತು, ಆದ್ರೂ ಕೂಡ ಇಲ್ಲಿ ನೋಡಿ ಸ್ಟೆಬಿಲಿಟಿ ಏನಾಗೋಯ್ತು. ಯಾಕೆ ಅಂತಂದ್ರೆ ಇಲ್ಲಿ ಪ್ಲಸ್ ಐ ಎಫೆಕ್ಟ್ ಕೂಡ ತಗೋಬೇಕಾಗುತ್ತೆ. ಇದ್ರದ್ದು ಪ್ಲಸ್ ಐ ಎಫೆಕ್ಟ್ ಈಥೈಲ್ ಗ್ರೂಪ್ ಇರೋದ್ರಿಂದ ಜಾಸ್ತಿ ಇರುತ್ತೆ, ಇದ್ರದ್ದು ಕಮ್ಮಿ ಇರುತ್ತೆ. ಆದ್ರಿಂದ ಸ್ಟೆಬಿಲಿಟಿ ಆರ್ಡರ್ ನಾವ್ ಈ ತರ ಬರೀತೀವಿ. ಸೊ ಆನ್ಸರ್ ಏನಾಗಬೇಕು, ಯಾವ್ದು ಜಾಸ್ತಿ ಸ್ಟೇಬಲ್ ಇವಾಗ ಕೊಟ್ಟಿರೋ ಇದಕ್ಕಿಂತ ಇದಾಗಬೇಕಲ್ವಾ. ಸೊ ಆನ್ಸರ್ ಎಲ್ಲಿದೆ, ಸಿ ನಲ್ಲಿದೆ. ಸೊ ದೇರ್ ಫೋರ್ ಸಿ ಶುಡ್ ಬಿ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. The increasing order of stability of the following free radicals are. ಹೆಂಗೆ ನಾವು ಕಾರ್ಬೋಕ್ಯಾಟಿಯಾನ್ಸ್ ನೋಡಿದ್ವೋ, ಹೆಂಗೆ ನಾವು ಇದಕ್ಕೆಲ್ಲ ಬಾಕಿ ಎಲ್ಲದಕ್ಕೂ ನೋಡಿದ್ವೋ, ಎಲೆಕ್ಟ್ರಾನ್ ಡೊನೇಟಿಂಗ್ ಇದಕ್ಕೆ ನೋಡಿದ್ವೋ, ಸೇಮ್ ಥಿಂಗ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಅಂದ್ರೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫ್ರೀ ರ್ಯಾಡಿಕಲ್ ಏನ್ ನೀವು ಕಾರ್ಬೋಕ್ಯಾಟಿಯಾನ್ಗೆ ಅಪ್ಲೈ ಮಾಡಿದ್ರು ಇದಕ್ಕೂ ಕೂಡ ಸೇಮ್ ಅಪ್ಲೈ ಮಾಡ್ತೀರಾ. ಅಂದ್ರೆ CH3 ಫ್ರೀ ರ್ಯಾಡಿಕಲ್ ಅಂದ್ರೆ ಟರ್ಷರಿ ಫ್ರೀ ರ್ಯಾಡಿಕಲ್, ಫಾಲೋಡ್ ಬೈ ಸೆಕೆಂಡರಿ ಫ್ರೀ ರ್ಯಾಡಿಕಲ್, ಫಾಲೋಡ್ ಬೈ ಈಥೈಲ್ ಫ್ರೀ ರ್ಯಾಡಿಕಲ್, ಫಾಲೋಡ್ ಬೈ ಮೀಥೈಲ್ ಫ್ರೀ ರ್ಯಾಡಿಕಲ್. ಆಕ್ಚುಲಿ ಸ್ಟೆಬಿಲಿಟಿ ಬಂದು ಇದೇ ತರಹ ಇರಬೇಕು. ಓಕೆ, ಇವಾಗ ತಾನೇ ನೋಡಿದ್ವಿ, ಆಲ್ಫಾ ಹೈಡ್ರೋಜನ್ಸ್ ಜಾಸ್ತಿ ಇದ್ದಷ್ಟು ಅದರದ್ದು ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಏನ್ ಆನ್ಸರ್ ಆಗ್ಬೇಕು, ಎ ಶುಡ್ ಬಿ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಇದು ಎಂ ಎಫೆಕ್ಟ್ ಮೇಲೆ. ಎಂ ಎಫೆಕ್ಟ್ ಅಂತಂದ್ರೆ ರೆಸೊನೆನ್ಸ್ ಎಫೆಕ್ಟ್. ರೆಸೊನೆನ್ಸ್ ಎಫೆಕ್ಟ್ ನ ಕೂಡ ನೀವು ಓದಿದಿರಲ್ಲ. ಇದು ಆಲ್ಮೋಸ್ಟ್ ಲೈಕ್ ಐ ಎಫೆಕ್ಟ್, ಓನ್ಲಿ ಡಿಫರೆನ್ಸ್ ಇಸ್ ಐ ಎಫೆಕ್ಟ್ ಅಲ್ಲಿ ಏನಿರುತ್ತೆ, ಸ್ಯಾಚುರೇಟೆಡ್ ಸಿಸ್ಟಮ್ ಇದ್ರೆ ಇಲ್ಲಿ ಕಾಂಜುಗೇಟೆಡ್ ಸಿಸ್ಟಮ್ ಇರುತ್ತೆ. ಐ ಎಫೆಕ್ಟ್ ಅಲ್ಲಿ ಪಾರ್ಷಿಯಲ್ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಇತ್ತು ಅಂದ್ರೆ ಇಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫರ್ ಇರುತ್ತೆ ಚಾರ್ಜಸ್, ಅಷ್ಟೇ ಡಿಫರೆನ್ಸ್. ಅದರ್ವೈಸ್ ರೆಸ್ಟ್ ಆಫ್ ಆಲ್ ಈಸ್ ಗೋಯಿಂಗ್ ಟು ಬಿ ದ ಸೇಮ್ ಆಲ್ಮೋಸ್ಟ್. ಬಟ್ ಆಫ್ ಕೋರ್ಸ್ ನೇಚರ್ ಈಸ್ ಗೋಯಿಂಗ್ ಟು ಬಿ ಲಿಟಲ್ ಎಫೆಕ್ಟ್. ಪ್ಲಸ್ ಸೇಮ್ ಎಫೆಕ್ಟ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ದ ಕಾಂಜುಗೇಟೆಡ್ ಸಿಸ್ಟಮ್. ಪ್ಲಸ್ ಎಂ ಎಫೆಕ್ಟ್ ಅಂದ್ರೆ ಅದೇ ತಾನೆ, ಅಲ್ಲೂ ನೋಡಿದ್ವಿ ಅಲ್ವಾ, ಪ್ಲಸ್ ಐ ಎಫೆಕ್ಟ್ ಅಲ್ಲಿ ಅದೇ ತರಹ. ಮೈನಸ್ ಎಂ ಎಫೆಕ್ಟ್, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಟು ದ ಕಾಂಜುಗೇಟೆಡ್ ಸಿಸ್ಟಮ್, ಇದು ಕೂಡ ಕರೆಕ್ಟ್. ಇನ್ನು ಪ್ಲಸ್ ಸೇಮ್ ಗ್ರೂಪ್ಸ್ಗೆ ಎಕ್ಸಾಂಪಲ್ Cl, OH, NH2 ಎಲ್ಲಾದ್ರ ಮೇಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ ಈ ತರಹ. ಇದು ಕೂಡ ಇದ್ರ ಮೇಲೂ ಕೂಡ ಆಕ್ಸಿಜನ್ ಮೇಲೂ ಕೂಡ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ ಈ ತರಹ. ಇದ್ರೂ ಕೂಡ 2 ಲೋನ್ ಪೇರ್ ಇರುತ್ತೆ. ಆದ್ರಿಂದ ಇವೆಲ್ಲಾನು ಪ್ಲಸ್ ಎಂ ಗ್ರೂಪ್ಸ್ ಆಯ್ತು. ಎಂ ಮೈನಸ್ ಎಂ ಗ್ರೂಪ್ಸ್
ರೆಪ್ರೆಸೆಂಟ್ ನಿಮ್ಗೆ ಜ್ಞಾಪಕ ಬಂತ, ಇದು ಆಕ್ಚುಲಿ -m ಗ್ರೂಪ್ಗಳಲ್ಲ, ಇದೆಲ್ಲ ಕೊಟ್ಟಿರೋದು ಕೂಡ +m ಗ್ರೂಪ್ಸ್ಗಳೇ ಆಗಿದೆ. ಅಂದ್ರೆ ಆನ್ಸರ್ ಏನಾಗಬೇಕು? ಡಿ ಆಗಬೇಕು. ಅಂದ್ರೆ ಎಕ್ಸಾಂಪಲ್ ಏನಾಯ್ತು ನೋಡಿ, ಎಕ್ಸಾಂಪಲ್ ಒಂದ್ಸತಿ ನೋಡ್ಬೇಡ. -m ಗ್ರೂಪ್ಸ್ ಅಂತಂದ್ರೆ ಇಲ್ಲಿ ನೋಡಿ ಡಬಲ್ ಬಾಂಡ್ಗಳಿರ್ಬೇಕು. ಮಲ್ಟಿಪಲ್ ಬಾಂಡ್ ಇತ್ತು ಅಂತಂದ್ರೆ ಅವುಗಳು -m ಗ್ರೂಪ್ ಹಂಗೆ ಆಗುತ್ತೆ. ಇವಾಗ ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂಚೂರು. +m ಗ್ರೂಪ್ಸ್ ಹಂಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇತ್ತು ಅಂತಂದ್ರೆ ಅವುಗಳು +m ಗ್ರೂಪ್ಗಳಾಗುತ್ತೆ. ಸೊ ಆನ್ಸರ್ ಏನಾಯ್ತು ಇದಕ್ಕೆ? ಡಿ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗಕ್ ಮುಂಚೆ, +m effect and -m effect is always confusing. I have seen in my students, always they used to ask, ma'am, how will you say this? ಸೊ ನೋಡೋಣ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡೋಣ ಇದನ್ನ. ಕಾಂಜುಗೇಟೆಡ್ ಸಿಸ್ಟಮ್ ಅಂತಂದ್ರೆ ನೋಡಿ, ಈ ತರಹ ಡಬಲ್ ಅಂಡ್ ಮತ್ತೆ ಸಿಂಗಲ್ ಬಾಂಡ್ ಆಲ್ಟರ್ನೇಟ್ ಆದಾಗ ನಾವು ಅದನ್ನ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಇದಕ್ಕೆ ಈ ತರಹ ಒಂದು ಲೋನ್ ಪೇರ್ ಇರೋ ಗ್ರೂಪ್ ಅಟ್ಯಾಚ್ ಆದಾಗ ಏನಾಗುತ್ತೆ, ಇಂಟರಾಕ್ಷನ್ಸ್ ಇರುತ್ತೆ ಪೈ ಮತ್ತೆ ಲೋನ್ ಪೇರ್ಗಳ ಮಧ್ಯ. ಇಲ್ಲಿ ನೋಡಿ, ಈ ಲೋನ್ ಪೇರ್ ಏನಾಯ್ತು, ಸಿಂಗಲ್ ಬಾಂಡ್ ಇರೋ ಕಡೆಗೆ ಬಂತು. ಇವಾಗ ಇದು ಬಂತು ಅಂತ ಇಲ್ಲಿ ಡಬಲ್ ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಹೋಯ್ತು. ಇವಾಗ ಇಲ್ಲಿ ಡಬಲ್ ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಮೇಲ್ ಹೋಯ್ತು. ಅದರಿಂದ ಏನಾಯ್ತು, ಈ CH2 ಗ್ರೂಪ್ ಏನಾಯ್ತು, ನೆಗೆಟಿವ್ ಚಾರ್ಜ್ ಬಂತು. ಈ NH2 ಗ್ರೂಪ್ ಏನಾಯ್ತು, ಪಾಸಿಟಿವ್ ಆಯ್ತು. ಅಂದ್ರೆ ಪೊಲಾರಿಟಿ ಕ್ರಿಯೇಟ್ ಆಯ್ತು ಅಂಡ್ ಕಂಪ್ಲೀಟ್ ಚಾರ್ಜ್ ಟ್ರಾನ್ಸ್ಫರ್ಸ್ ಗಳಾಗುತ್ತೆ. ಸೊ ಅದಕ್ಕೆ ನಾವಿದ್ನ +m effect. Why +m effect? Electron density is moving away from the group. Therefore, we are going to call it as +m effect. ಸೇಮ್ ಥಿಂಗ್ ನಾವು ಬೆನ್ಝೀನ್ ಅಲ್ಲಿ ಕೂಡ ನೋಡಬಹುದು. ಇವಾಗ ಈ ಬೆನ್ಝೀನ್ ಅಲ್ಲಿ ಕ್ಲೋರಿನ್ ಗ್ರೂಪ್ ಅಟ್ಯಾಚ್ ಆಗಿದೆ ಆದಾಗ ಇಲ್ಲಿ ನೋಡಬಹುದು ನೀವು 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೋಡಿರೋದು. ನೋಡಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಅವೇ ಫ್ರಮ್ ದ ಗ್ರೂಪ್ ಮೂವ್ ಆಗ್ತಾ ಇದೆ. ಆದ್ರಿಂದ ಇದು ನಾವು +m effect ಅಂತೀವಿ. ಆದ್ದರಿಂದ ಆರ್ಥೋ ಗ್ರೂಪ್ ಗಳ ಮೇಲೆ ನೋಡಿ, ಆರ್ಥೋ ಪ್ಯಾರಾ ಗ್ರೂಪ್ ಎಲ್ಲ ಏನಾಗ್ತಾ ಇದೆ, ನೆಗೆಟಿವ್ ಆಗ್ತಾ ಇದೆ. ಇದು ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಈ ಸ್ಟ್ರಕ್ಚರ್ಸ್, ಆರೋ ಮಾರ್ಕ್ ಗಳೆಲ್ಲ ಇದೆ. ದಯವಿಟ್ಟು ಇದನ್ನ ಡೀಟೇಲ್ಡ್ ಆಗಿ ಓದ್ಕೊಳ್ಳಿ. ಓಕೆ, ಆದ್ದರಿಂದ +m ಗ್ರೂಪ್ಸ್ ಏನಿದೆ, CL ಗ್ರೂಪ್ಸ್ ಅವೆಲ್ಲ ಎಕ್ಸಾಂಪಲ್ ತೋರಿಸ್ತೆ ಅಲ್ವಾ, ಅವನ್ನ ನಾವು ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಮೇಕಿಂಗ್ ದ ಬೆನ್ಝೀನ್ ರಿಂಗ್ ಟು ಬಿ ವಾಟ್ ಮೋರ್ ನೆಗೆಟಿವ್. ಅದನ್ನ ಜ್ಞಾಪಕ ಇಟ್ಕೋಬೇಕು. ಎನಿವೆ, ಕ್ಲೋರಿನ್ ಇದ್ರೆ ಒಂದು ಸ್ಟೋರಿ, NH2 ಇದ್ರೆ ಅನದರ್ ಸ್ಟೋರಿ. ಯು ವಿಲ್ ಲರ್ನ್ ದೆಮ್ ಇನ್ ದ ಸಬ್ಸಿಕ್ವೆಂಟ್ ಚಾಪ್ಟರ್ಸ್. ಎನಿವೆ, -m ಎಫೆಕ್ಟ್ ಅಲ್ಲಿ ಏನಾಗುತ್ತೆ ನೋಡಿ, ಇವಾಗ ಇಲ್ಲಿ ಡಬಲ್ ಬಾಂಡೆಡ್ ಇರೋದು ಒಂದು ಫಂಕ್ಷನಲ್ ಗ್ರೂಪ್ ಇದೆ. ಇದು ಕೂಡ ಕಾಂಜುಗೇಟೆಡ್ ಸಿಸ್ಟಮ್. ಇಲ್ಲೇನಾಯ್ತು, ಇಲ್ಲಿ ಇದಕ್ಕೆ ಏನು ಅಂತಂದ್ರೆ 2 ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಯೂಶಲಿ ಇರುತ್ತೆ. ಈ ತರಹ ಇದ್ದಾಗ ಏನಾಗುತ್ತೆ, ಇಲ್ಲಿ ಡಬಲ್ ಬಾಂಡ್ ಕೂಡ ಇದೆ. ಇಲ್ಲಿ ಪೈ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಮೇಲೆ ಹೋಯ್ತು. ಆದ್ರಿಂದ ನೈಟ್ರೋಜನ್ ನೆಗೆಟಿವ್ ಆಯ್ತು. ಅದು ಅಲ್ಲಿ ಹಂಗ್ ಹೋಯ್ತು ಅಂತ ಈ ಪೈ ಎಲೆಕ್ಟ್ರಾನ್ಸ್ ಈ ಸಿಂಗಲ್ ಬಾಂಡ್ ಇರೋ ಕಡೆಗೆ ಜಂಪ್ ಆಗ್ತಾ ಇದೆ. ಅಂದ್ರೆ ಇದು ಪಾಸಿಟಿವ್ ಆಯ್ತು, ಇದು ನೆಗೆಟಿವ್ ಆಯ್ತು. ಅಂದ್ರೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಎತ್ಲ ಕಡೆಗಿದೆ, ಸಬ್ಸ್ಟಿಟ್ಯೂಯೆಂಟ್ ಕಡೆಗಿದೆ. ಆದ್ರಿಂದ ಇದನ್ನ ನಾವು -m effect ಅಂತ ಕರಿತೀವಿ. ಸೇಮ್ ಥಿಂಗ್ ಯು ವಿಲ್ ಸಿ ಇನ್ ದ ಬೆನ್ಝೀನ್ ಆಲ್ಸೋ. ಯು ಕ್ಯಾನ್ ಆಲ್ಸೋ ಸಿ, ಹೆಂಗೆ ನೋಡಿ, ಎಲೆಕ್ಟ್ರಾನ್ ಡೆನ್ಸಿಟಿ ಎತ್ಲ ಕಡೆಗೆ ಹೋಗ್ತಾ ಇದೆ, ನೈಟ್ರೋಜನ್ ಕಡೆಗೆ ಹೋಗ್ತಾ ಇದೆ ಅಲ್ವಾ. ಅಂಡ್ ಏನಾಯ್ತು, ಆರ್ಥೋ ಪ್ಯಾರಾ ಪೊಸಿಷನ್ ಗೆ ಆಪೋಸಿಟ್ ಆಫ್ ವಾಟ್ ಯು ಸಾ ಹಿಯರ್, ಪಾಸಿಟಿವ್ ಆಯ್ತು, ಪಾಸಿಟಿವ್ ಆಯ್ತು, ಪಾಸಿಟಿವ್ ಆಯ್ತು. ಕರೆಕ್ಟ್. ಈ ಮೆಟಾ ಪೊಸಿಷನ್ ಅಲ್ಲಿ ಇದ್ದಿದ್ರಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ. ಆದ್ರಿಂದ ನಾವು -m ಗ್ರೂಪ್ಸ್ ಗಳಿಗೆ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನೀವು ಯಾವ ಪ್ರಾಡಕ್ಟ್ ಬರಬೇಕು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಇದು ನಿಮ್ಗೆ ಆಕ್ಚುಲಿ ಹೆಲ್ಪ್ ಆಗುತ್ತೆ. ಹೋಪ್ ಯು ಪೀಪಲ್ ಅಂಡರ್ಸ್ಟುಡ್ ದಿಸ್. ಎನಿವೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. 19th one. What is the correct order of decreasing stability of the following cations? ಅಂದ್ರೆ ನಮ್ಗೆ ಇಲ್ಲಿ 3 ಕಾರ್ಬೋ ಕ್ಯಾಟಯಾನ್ಸ್ ಕೊಟ್ಟಿದ್ದಾರೆ. ಏನಿದು ಎಲ್ಲ ಸೆಕೆಂಡರಿ ಗ್ರೂಪ್ಸ್ ಗಳೇ ಇದೆ. ಇದು ಸೆಕೆಂಡರಿನೇ, ಇದು ಸೆಕೆಂಡರಿನೇ, ಇದು ಸೆಕೆಂಡರಿನೇ. ಹಂಗಿರ್ಬೇಕಾದ್ರೆ ಹೆಂಗ್ ಸ್ಟೆಬಿಲಿಟಿ ಡಿಸೈಡ್ ಮಾಡ್ತೀರಾ? ಅವಾಗ ನಾವು ಯಾವ ತರ ಗ್ರೂಪ್ಸ್ ಅಟ್ಯಾಚ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಬರೀ ಆಲ್ಕೈಲ್ ಗ್ರೂಪ್ಸ್ ಇದೆ. ಇದು ಸೆಕೆಂಡರಿ ಕಾರ್ಬೋಕ್ಯಾಟಿಯಾನೆ. ಇಲ್ಲೇನಾಯ್ತು, ಬರೀ ಹೈಪರ್ ಕಾಂಜುಗೇಷನ್ ಕನ್ಸಿಡರ್ ಮಾಡಬಹುದು ಅಥವಾ ಬರೀ +i ಎಫೆಕ್ಟ್ ನ ಕನ್ಸಿಡರ್ ಮಾಡಬಹುದು. ಡೆಫಿನೆಟ್ಲಿ ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್ ಇರೋದ್ರಿಂದ ಇದು ಸ್ಟೆಬಿಲಿಟಿ ಜಾಸ್ತಿನೇ ಇರುತ್ತೆ. ಬಟ್ ಇಲ್ಲೇನಾಯ್ತು, ಇಲ್ಲಿ OCH3 ಗ್ರೂಪ್ ಇದೆ, ಬರೀ CH3 ಗ್ರೂಪ್ ಅಲ್ಲ ಇದು. OCH3 ಇರೋದ್ರಿಂದ ನಿಮ್ಗೆಲ್ಲರೂ ಜ್ಞಾಪಕ ಇದ್ದಂಗೆ ಆಕ್ಸಿಜನ್ ಮೇಲೆ ಏನಿರುತ್ತೆ, 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತಲ್ಲ. ಏನಾಗುತ್ತೆ, ಇದು ಅಟ್ ಒನ್ ಪಾಯಿಂಟ್ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಮೂವ್ ಆನ್ ಟು ದಿಸ್ ಬಾಂಡ್. ಕರೆಕ್ಟ್. ಆದ್ರಿಂದ ರೆಸೊನೆನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ರೆಸೊನೆನ್ಸ್ ಕ್ರಿಯೇಟ್ ಆಗೋದ್ರಿಂದ ಇಂಥದ್ದು ಕಾಂಪೌಂಡ್ಸ್ ಏನಿರುತ್ತೆ ಇದು ಇನ್ನೂ ಜಾಸ್ತಿ ಸ್ಟೇಬಲ್ ಆಗುತ್ತೆ ಹೈಪರ್ ಕಾಂಜುಗೇಷನ್ ಗಿಂತ. ಇಲ್ಲಿ therefore we say +r effect is also there. ಇಲ್ಲಿ ಬರೀ
ಪ್ಲಸ್ ಐ ಎಫೆಕ್ಟ್ ಇತ್ತು. ಇಲ್ಲಿ ಪ್ಲಸ್ ಐ ಎಫೆಕ್ಟ್ ಇದೆ ಇಮಿಥೈಲ್ ಗ್ರೂಪ್ ಇಂದ. ಆನ್ ಟಾಪ್ ಆಫ್ ಇಟ್ plus R effect is also there, or plus M effect is also there, making the second carbocation which has been listed here to be more stable. ಇಲ್ಲಿ ನೋಡಿ ಥರ್ಡ್ ಅಲ್ಲಿ ಏನಾಯ್ತು, ಇಲ್ಲೂ ಕೂಡ OCH3 ಗ್ರೂಪ್ ಇದೆ, ಬಟ್ ಇಲ್ಲಿ ಮಧ್ಯ CH2 ಗ್ರೂಪ್ ಬಂದ್ಬಿಟ್ಟಿದೆ. ಇಲ್ಲಿ ಮಧ್ಯ CH2 ಗ್ರೂಪ್ ಬಂದಿದ್ರಿಂದ ಬ್ರೇಕ್ ಆಯ್ತು ಕಾಂಜುಗೇಷನ್ಗೆ. ಇಲ್ಲಿ ಬ್ರೇಕ್ ಆದ್ರಿಂದ ಈ ಲೋನ್ ಪೇರು ಹೋದ್ರೆ ಏನು ಪ್ರಯೋಜನ ಇಲ್ಲ ಈ ಬಾಂಡ್ ಮೇಲೆ. ಯಾಕೆ ಅಂತಂದ್ರೆ ಇದು ಪಾಸಿಟಿವ್ ಚಾರ್ಜ್ ದೂರ ಇದೆ, ಆದ್ದರಿಂದ ಇದು ಜಾಸ್ತಿ ಸ್ಟೆಬಿಲಿಟಿ ಇರೋದಿಲ್ಲ. ಇಲ್ಲೇನಿದ್ರು ಸ್ಟೆಬಿಲಿಟಿ ವೈಸ್ ತಗೋಬೇಕು ಅಂತಂದ್ರೆ ನನಗೆ ಹೈಪರ್ ಕಾಂಜುಗೇಷನ್ಗೆ ಹೋಗ್ಬೇಕು ಅಥವಾ ಐ ಎಫೆಕ್ಟ್ಗೆ ಹೋಗ್ಬೇಕಾಗತ್ತೆ. ಅಂಡ್ ಆಲ್ಸೋ ಇದು OCH3 ಗ್ರೂಪ್ ಮೈನಸ್ ಐ ಗ್ರೂಪ್, ಅದು ಮೈನಸ್ ಐ ಗ್ರೂಪ್ ಆದ್ರಿಂದ ಇರೋ ಎಲೆಕ್ಟ್ರಾನ್ ಡೆನ್ಸಿಟಿನೂ ತನ್ನ ಕಡೆಗೆ ಎಳ್ಕೊತಾ ಇರುತ್ತೆ. ಆದ್ರಿಂದ ಏನಾಯ್ತು, ಥರ್ಡ್ ಕಾರ್ಬೋಕ್ಯಾಟಿಯನ್ ಏನಿದೆಯಲ್ಲ ಅದು ತುಂಬಾ ಅನ್ಸ್ಟೇಬಲ್ ಆಗುತ್ತೆ ಕಂಪೇರ್ ಟು ದ ಅದರ್ ಟು. ದೇರ್ಫೋರ್ ಸ್ಟೆಬಿಲಿಟಿ ವೈಸು ಫಸ್ಟ್ ಸೆಕೆಂಡ್ ಬರುತ್ತೆ, followed by first, followed by third. ಅಂದ್ರೆ ಸೆಕೆಂಡ್, ಫಸ್ಟ್, ಥರ್ಡ್. ಆನ್ಸರ್ ಏನಾಗಬೇಕು? ಎ ಆಗಬೇಕು. ನೆಕ್ಸ್ಟ್ ಕ್ವಶನ್ ಇಸ್ ಮ್ಯಾಕ್ಸಿಮಮ್ ಮೈನಸ್ ಎಫೆಕ್ಟ್ ಈಸ್ ಎಕ್ಸರ್ಟೆಡ್ ಬೈ ದ ಗ್ರೂಪ್. ಅಂದ್ರೆ ಕೆಲವೊಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಕಾಮನ್ ಆಗಿರೋ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಇದು ಎಕ್ಸಾಂಪಲ್ ಕೂಡ ನೀವು ನೆನಪಿದೆ ಅನ್ಕೊಂತೀನಿ. ಬೇಕಾದಂಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅವೆಲ್ಲ ಇವಾಗಲೇ ಸೆಕೆಂಡ್ ಇಯರ್ ಅಲ್ಲಿ ನೀವು ಓದ್ಬಿಟ್ಟಿದ್ದೀರಾ. ಅದರಲ್ಲೆಲ್ಲ ನೋಡಿರ್ಬೇಕು ನೀವು. NO2 ಗ್ರೂಪ್ ಏನಿರುತ್ತೆ, ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇರುತ್ತೆ. ಇವಾಗ ಇದು ಲಿಸ್ಟ್ ಕೊಡ್ಬೇಕು ನಿಮ್ಗೆ ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ಮೈನಸ್ ಐ ಎಫೆಕ್ಟ್ ಆಕ್ಚುಲಿ ಗೋಸ್ ಲೈಕ್ ದಿಸ್. ಓಕೆ, ಇದನ್ನ ಸ್ವಲ್ಪ ಜ್ಞಾಪಕ ಇಟ್ಕೋಬೇಕಾಗುತ್ತೆ, ಲಿಟಲ್ ಮೆಮೊರಿ ಬೇಸ್ಡ್. ಓಕೆ, ಸೊ ದೇರ್ಫೋರ್ NO2 ಬಂತು ಅಂದ್ರೆ ಡಿ ಶುಡ್ ಬಿ ದ ಆನ್ಸರ್. ಓಕೆ ಸ್ಟೂಡೆಂಟ್ಸ್, I have discussed as far as possible all the possible questions here and hope I was helpful for you. And anyway, all the best. ಸ್ಟಡಿ ವೆಲ್. ಯಾವಾಗಲೂ ಚೆನ್ನಾಗಿ ಓದೋರು ಅವ್ರಿಗೆ ಸೋಲೆ ಇರೋದಿಲ್ಲ. ಯಾವತ್ತೂ ನಾವು ಇದೇ ಮಾಡ್ತೀವಿ ಅಲ್ವಾ, ಚೆನ್ನಾಗೇ ಮಾಡ್ತೀವಿ. ನೀವೆಲ್ಲರೂ ಚೆನ್ನಾಗಿ ಮಾಡಿ, ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಅದೃಷ್ಟ ಇರಲಿ. ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್.